ದೇವ, ಈ ದಿನ ನಾವೆಲ್ಲರೂ ಸೇರಿ ನಿನ್ನ ಸಾನ್ನಿಧ್ಯಕ್ಕೆ ಬಂದ ದೇವ, ನೀನು ಕೊಟ್ಟಿರುವಂಥ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ದೇವ ಬಂದಿದ್ದೇವೆ. ನಮ್ಮನ್ನು ಆಶೀರ್ವದಿಸಿ. ವಾಕ್ಯವು ಹೇಳ್ತಕ್ಕಂಥ ನನ್ನನ್ನು, ವಾಕ್ಯವನ್ನು ಕೇಳ್ತಕ್ಕಂಥ ಈ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಬೇಕಂತೆ. ನನಗೆ ಒಳ್ಳೆಯ ಜ್ಞಾನವನ್ನು ಕೊಡು. ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನು ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತಾಸ್ತುತಿಗಳು ದೇವ. ಈ ಕಾರ್ಯಕ್ರಮದ ಆದಿಯು ಮಧ್ಯವೂ ಅಂತ್ಯವೂ ನೀನೇ ಆಗಿದ್ದುಕೊಂಡು ನಡೆಸಬೇಕಂತ ಹೇಳಿ ನಮ್ಮ ಪ್ರಭುವು ನಮ್ಮ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನವರ ಹೆಸರಿನ ಮೂಲಕವಾಗಿ ಈ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇನೆ ತಂದೆ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ತಂದೆಯಾದ ದೇವರ ಹಾಗೂ ನಮ್ಮೆಲ್ಲರ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನ ಮೂಲಕ ಶುಭ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ಮೊದಲನೇದಾಗಿ ನನ್ನ ಪರಿಚಯ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಐನವರು ಹೇಳಿದರು. ಸುಮಾರು ಒಂದು 20 ವರ್ಷದಿಂದ ಹೆಚ್ಚು ಕಡಿಮೆ ನಾನು ಮಾನವಿಗೆ ಬರ್ತಾ ಹೋಗ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತುಂಟು. 2007ರಲ್ಲಿ ನಾನು ಇದೇ ಮಾನ್ವಿ ಪಟ್ಟಣದ ಭಾಷಮೆ ಡಿಗ್ರಿ ಕಾಲೇಜ್ನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ಕೆಲಸ ಮಾಡಿದೆ. ತದನಂತರ ನನಗೆ ರಾಯಚೂರಿನಲ್ಲಿ ಸರ್ಕಾರಿ ನೌಕರಿ ಸಿಕ್ತು. ನಾನು ಅಲ್ಲೇ ಇದ್ಕೊಂಡು ನನ್ನ ಒಂದು ಉದ್ಯೋಗದ ಜೊತೆಗೆ ಈ ರೀತಿ ಅವಕಾಶ ಸಿಕ್ಕಿದಾಗೆಲ್ಲ ನಾನು ನನಗಾದಷ್ಟು ಸೇವೆಯನ್ನು ನಾನು ಮಾಡ್ತಾ ಬಂದಿದ್ದೇನೆ. ಸೊ ಇದೆಲ್ಲರ ಫಲಿತ ಏನಪ್ಪ ಅಂತಾರೆ, ದೇವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ, ದೇವರ ಕೃಪೆ. ಯಾಕೆಂದರೆ ಒಬ್ಬ ಮನುಷ್ಯನು ತಾನು ಸಂಪಾದನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಈ ಲೌಕಿಕವಾಗಿರ್ತಕ್ಕಂಥ ಒಂದು ಪ್ರಪಂಚದಲ್ಲಿ ತನ್ನ ಉದ್ಯೋಗದ ಒತ್ತಡದಿಂದ ಆಗಿರ್ಬೋದು ಅಥವಾ ಲೌಕಿಕವಾಗಿರ್ತಕ್ಕಂಥ ಆಶೆ ಆಕಾಂಕ್ಷೆಗಳಲ್ಲಾಗಿರ್ಬೋದು ಅಥವಾ ಸಹವಾಸದಿಂದ ಆಗಿರ್ಬೋದು, ಮನುಷ್ಯ ದೇವರ ಜ್ಞಾನದಿಂದ ಮತ್ತು ದೇವರ ಒಂದು ಒಡಂಬಡಿಕೆಯಿಂದ ದೂರ ಆಗ್ತಕ್ಕಂಥದ್ದನ್ನು ಭಾಳಷ್ಟು ಜನರನ್ನು ನೋಡ್ತಿರ್ತೀವಿ. ಆದರೆ ನನ್ನ ವಿಷಯದಲ್ಲಿ ನಾನು ಭಾಳ ಖುಷಿ ಪಡ್ತಕ್ಕಂಥದ್ದು ಏನಂತಂದರೆ, ದೇವರು ನನ್ನನ್ನು ಕೈ ಬಿಟ್ಟಿಲ್ಲ. ದೇವರು ನನ್ನನ್ನು ಕಾಯ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಅವಶ್ಯಕತೆ ಬಿದ್ದಾಗೆಲ್ಲ ತನ್ನ ಸೇವೆಯಲ್ಲಿ ನನ್ನನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ ಅಂತಕ್ಕಂಥ ಸಂತೋಷ ನನಗೆ ಇದೆ. ನಾನು ಫುಲ್ ಟೈಮ್ ಆಗಿ ಸೇವೆ ಸಲ್ಲಿಸಲಿಲ್ಲ ಅಂದರೂ ಕೂಡ ನನಗಿರ್ತಕ್ಕಂಥ ಅವಕಾಶಗಳಲ್ಲಿ, ನನಗಿರ್ತಕ್ಕಂಥ ಸಮಯದಲ್ಲಿ ಈ ರೀತಿ ದೇವರ ವಾಕ್ಯವನ್ನು ನಾನು ಸಲ್ಲಿಸ್ತಾ ಬಂದಿದ್ದೇನೆ. ಹಾಗಾಗಿ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಮತ್ತು ಇವತ್ತಿನ ದಿನದ ಒಂದು ವಿಶೇಷವಾಗಿ ಐನವರು ನಾವು ಆ್ಯಸ್ ಯೂಸ್ವಲ್ ಕಾಲ್ ಮಾಡಿದೆ. ನಾನು ಈ ಥರ ಸಂಡೇ ಸ್ಪೆಷಲ್ ಏನಾದರೂ ಇದೆ ನಾನು ನಿಮ್ಮ ಚರ್ಚ್ನಲ್ಲಿ ಅಂತ ಕೇಳಿದೆ. ಯಾಕೆ ಕೇಳಿದೆ ಈ ಮಾತಂತಂದರೆ, ನಾನು ಹೋಗ್ತಕ್ಕಂಥ ಚರ್ಚ್ನಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀನಿ ಅಂತೇಳಿ ಒಂದು ಲಾಸ್ಟ್ ವೀಕ್ನಲ್ಲಿ ಒಂದು ಪ್ರಕಟಣೆಯಲ್ಲಿ ತಿಳಿಸಿದರು. ಅದು ನನಗೆ ಜ್ಞಾಪಕ ಬಂತು. ನೀವೇನಾದರೂ ಹಮ್ಮಿಕೊಂಡಿದ್ದೀರಾ? ಒಂದು ವೇಳೆ ಹಮ್ಮಿಕೊಂಡಿದ್ದಂದರೆ ಚೆನ್ನಾಗಿರುತ್ತದೆ ಮಾಡಿ ಅಂತ ಹೇಳಿದಾಗ, ಸರಿ ಮಾಡ್ತೀವಿ ಮತ್ತು ನೀವೇ ಬಂದುಬಿಡ್ರಿ ಅಂತ ಹೇಳಿದ್ರು. ಸೊ ಈ ರೀತಿಯಾಗಿ ನನಗೆ ಒಂದು ಅವಕಾಶ ಸಿಕ್ತು ಈ ದಿನ ನಿಮ್ಮ ಎದುರಿಗೆ ಬರಲಿಕ್ಕೆ. ಸಂತೋಷ, ತುಂಬ ಸಂತೋಷ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯಕ್ಕೆ ಬಹಳಷ್ಟು ಉತ್ಸಾಹದಿಂದ ನೀವೆಲ್ಲರೂ ಕೂಡ ಹಾಜರಾಗಿದ್ದೀರಿ. ಅದಕ್ಕಾಗಿ ಸಂತೋಷ. ಮೊದಲನೇದಾಗಿ ಈ ದಿನ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಭಾಳ ಸಿಂಪಲ್ ಆಗಿದೆ, ಹೌದಲ್ರಿ? ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಾಕ್ಯವನ್ನೇ ನಾವು ಇವತ್ತು ವಾಕ್ಯೋಪದೇಶಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಚನವಾಗಿ ನಾವು ಓದ್ಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದ್ಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನವನ್ನು ನಾವೆಲ್ಲರೂ ಕೂಡ ಓದಿಕೊಳ್ಳೋಣ ಪ್ರಿಯರೇ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು
ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಇದೊಂದು ಸಾಕು. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಕೂಡ, ಸಬ್ಜೆಕ್ಟ್ ಕೂಡ ಇದೇ ಪ್ರಿಯ. ಗುಣವತಿಯಾದ ಸತಿಯು ಎಲ್ಲಿ ಸಿಗುವಳು, ಆಕೆಯ ಗುಣಲಕ್ಷಣಗಳೇನು ಅನ್ನುವಂಥದ್ದು ನಮ್ಮ ವಿಷಯ. ಗುಣವತಿ ಅಂದ್ರೆ ಏನ್ರೆ ಒಳ್ಳೆ, ಗುಣವಂತೆ, ಗುಣದಲ್ಲಿ ಉತ್ತಮವಾಗಿರುವಂಥವಳು ಅಂತ ಅರ್ಥ. ಸತಿ ಅಂದ್ರೆ ಇದು ಕನ್ನಡ ವ್ಯಾಕರಣ ಪದದ ಪ್ರಕಾರ ಸತಿ ಅಂತಂದ್ರೆ ಹೆಂಡತಿ. ಹೌದಲ್ರಿ? ಕನ್ನಡ ವ್ಯಾಕರಣದ ಭಾಗವಾಗಿ ನಾವು ಇರತಕ್ಕಂಥ ಪದ ಸತಿ ಅಂದ್ರೆ ಹೆಂಡತಿ. ಗುಣವತಿಯಾದ ಹೆಂಡತಿ ಎಲ್ಲಿ ಸಿಗುವಳು? ಹೌದಲ್ರಿ? ಆ ಥರ ಹೆಣ್ಮಕ್ಳು ಇರ್ತಾರೆ. ಆಕೆ ಸಿಗ್ಬೇಕಂತಂದ್ರೆ ನಾವು ಎಲ್ಲಿ ಹುಡುಕ್ಬೇಕು? ಒಂದು ವೇಳೆ ಸಿಕ್ಕರೆ ಆಕೆ ಸಿಗಬೇಕಂತಂದ್ರೆ ಆಕೆಗೆ ಕೆಲವು ಲಕ್ಷಣಗಳು ಇರ್ತವೆ. ಆ ಲಕ್ಷಣಗಳು ಯಾವುವು ಅಂತಕ್ಕಂಥದ್ದನ್ನ ಇವತ್ತು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಪ್ರಿಯ. ಯಾಕೆ ಈ ವಿಷಯವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಇವತ್ತು ವುಮೆನ್ಸ್ ಡೇ ಇದೆ. ನಿಮ್ಮೆಲ್ಲರಿಗೂ ಐನವರು ವಿಶ್ ಮಾಡಿದ್ರು. 1977ರಿಂದ ಮಾರ್ಚ್ 8ನೇ ತಾರೀಕನ್ನ ಸೊ ಈ ವಿಶ್ವಸಂಸ್ಥೆ ಅಂತ ಹೇಳ್ತೀವಿ ನೋಡ್ರಿ ನಾವು. ವಿಶ್ವಸಂಸ್ಥೆ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ. ಮಾರ್ಚ್ 8, 1977ರಿಂದ ಇವತ್ತಿನವರೆಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದನ್ನು ಆಚರಿಸ್ತಾ ಇದ್ದಾರೆ ಪ್ರಿಯರು. ಈ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನು ಅನ್ನುವಂಥದ್ದು ನಿಮಗೆ ಫಸ್ಟ್ ಹೇಳ್ತೀನಿ. ಯಾಕಂತಂದರೆ ಇವತ್ತೆಲ್ಲರೂ ಕೂಡ ಅಂತಾರೆ ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾರೆ. ಸೊ ಇದರ ಹಿನ್ನೆಲೆ ಯಾವ ರೀತಿ ಬಂತು, ಇದು ಯಾಕೆ ಹುಟ್ಕೊಳ್ತು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಕೆಲವು ನಿಮಿಷ ನಿಮ್ಗೆ ಹೇಳಿದ ನಂತರ ನಾವು ವಾಕ್ಯದ ಭಾಗಕ್ಕೆ ಹೋಗೋಣ ಪ್ರಿಯರು. ಸೊ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತನಾದರೂ ಅನ್ಬೋದು, ಅಥವಾ ವಿಶ್ವ ಮಹಿಳಾ ದಿನಾಚರಣೆ ಅಂತಲೂ ಅನ್ಬೋದು ಪ್ರಿಯರು. ಸೊ ಇಲ್ಲಿ ಈ ದಿನದ ವಿಶೇಷತೆ ಏನಂತಂದ್ರೆ, ಅರ್ಥ ಆಗ್ತದಲ್ಲ ನನ್ನ ಭಾಷೆ? ಕನ್ನಡ ಅರ್ಥ ಆಗ್ತದಲ್ಲ? ಮತ್ತೆ ಯಾರು ತೆಲುಗು ನಾವು ಅನ್ನೋರೆಲ್ಲ ಓಕೆ. ಸೊ ಈ ದಿನವನ್ನು ಆಚರಣೆ ಮಾಡಲಿಕ್ಕೆ ಬಹಳ ಪ್ರಮುಖವಾದಂಥ ಹಿನ್ನೆಲೆ ಇದೆ ಪ್ರಿಯರು. ಇದಕ್ಕೊಂದು ಇತಿಹಾಸ ಇದೆ. ಸುಮ್ಮನೆ ಯಾವ ಆಚರಣೆಗಳು ಮಾಡ್ಲಿಕ್ಕೆ ಬರಲ್ಲ ರೀ. ಅಲ್ಲಿ ಒಂದು ಇತಿಹಾಸ ಇರುತ್ತೆ, ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇರುತ್ತೆ. ಆ ಹಿನ್ನೆಲೆಯ ಆಳಕ್ಕೆ ನಾವು ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಒಳ್ಳೆ ಸೋಷಿಯಲ್ ಕಾನ್ಸೆಪ್ಟ್ ಇದೆ, ಸಾಮಾಜಿಕ ಕಳಕಳಿ ಇದೆ ಈ ದಿನವನ್ನು ಆಚರಣೆ ಮಾಡೋದಕ್ಕೆ. ಏನಪ್ಪಾ ಅಂತಂದ್ರೆ, ಇಲ್ಲಿ ಮಹಿಳೆಯರಿಗೆ ಪ್ರಮುಖವಾಗಿ ಅಂದಿನ ಕಾಲದಲ್ಲಿ ಅಷ್ಟೊಂದು ಪ್ರಾಶಸ್ತ್ಯತೆ ಇರಲಿಲ್ಲ ಸಮಾಜದಲ್ಲಿ. ನಮ್ಮ ಇಂಡಿಯಾದಲ್ಲಂತೂ ಇನ್ನೂ ದೂರ. ಇತ್ತಿತ್ತಲಾಗಿ ಏನೋ 1990ರ ನಂತರ ನಮ್ಮ ಇಂಡಿಯನ್ ಮೈಂಡ್ ಸೆಟ್ನಲ್ಲಿ ಹೆಂಗಿದೆ ಅಂತಂದ್ರೆ, ಸ್ವಲ್ಪ ಮಕ್ಕಳು ಓದಿಸ್ಬೇಕ್ರಿ ಅಂತಕ್ಕಂಥ ಆಲೋಚನೆ ಬಂದಿದೆ 1990ರ ನಂತರ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಒಂದು ಭಾರತದಲ್ಲಿ ಅಂತ ಒಂದು ಕಲ್ಪನೆ ಇದ್ರೆ, ಹೆಣ್ಮಕ್ಳನ್ನ ಯಾಕೆ ಓದಿಸ್ಬೇಕು ಬಿಡ್ರಿ, ಬೇರೆ ಮನೆಗೆ ಹೋಗೋರು ಯಾಕೆ ಖರ್ಚು ಮಾಡಬೇಕು ಅಂದಿದ್ರಲ್ಲಮ್ಮ, ಅಂದಿದ್ದಾರೆ. ಆದರೆ ಇವತ್ತು ಆ ಥರ ಇಲ್ಲ. ಓದ್ಬೇಕ್ರಿ, ಎಲ್ಲಿಯಾದ್ರೂ ಇದ್ರು ಓದಿಸ್ಬೇಕು, ಒಂದು ಡಿಗ್ರಿ ಓದಿಸ್ಬೇಕು ಅಂತಕ್ಕಂಥ ಒಂದು ಆಲೋಚನೆಗೆ ಎಲ್ಲ ತಂದೆ ತಾಯಿಗಳು ಬಂದಿದ್ದಾರೆ. ಇದು ನಮ್ಮ ದೇಶದಲ್ಲಿ ಯಾವಾಗ ಒಂದು 30-40 ವರ್ಷದ ಹಿಂದೆ. ಸೊ ಇದು ನಮ್ಮ ದೇಶದಲ್ಲಿ 40 ವರ್ಷದ ಹಿಂದೆನೇ ಇತ್ತು ಅಂತಂದ್ರೆ, ಇನ್ನೂ ಒಂದು 100 ವರ್ಷ 50 ಅಂದ್ರೆ 150 ವರ್ಷದ ಹಿಂದಿನ ಪರಿಸ್ಥಿತಿ ನೋಡಿದ್ರೆ, ನಿಜವಾಗ್ಲೂ ಕೂಡ ನಾವು ಕೆಲವೊಂದು ಅಧ್ಯಯನಗಳನ್ನು ನಾವೇನಾದ್ರೂ ಓದಿದ್ರೆ, ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಗೆ ಇರತಕ್ಕಂಥ ಒಂದು ಸ್ಥಾನಮಾನ ಬಹಳ ಅಂದ್ರೆ ಬಹಳ ದೂರ ಇತ್ತು. ಅದು ಯಾವುದೇ ಜಾತಿ ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಯಾವುದೇ ಧರ್ಮ ಇರ್ಬೋದು, ಕೇವಲ ಪುರುಷ ಪ್ರಧಾನ ಸಮಾಜದ ವ್ಯವಸ್ಥೆಯನ್ನು ನಮ್ಮ ಭಾರತ ಕಂಡಿದೆ ಪ್ರಿಯರೇ. ಇವತ್ತು ನಮ್ಮ ದೇಶಕ್ಕೆ ಅಕ್ಷರ ಜ್ಞಾನ ಬಂದಿದೆ ಹೆಣ್ಮಕ್ಳಿಗೆ ಅಂತಂದ್ರೆ ಒಬ್ಬ ಮಾತೆ ಇದ್ದಾಳೆ. ಯಾರ್ಯವರು? ಮಾತೆ ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥ ಒಂದು ಹೆಣ್ಮಗಳು. ನಿಜವಾಗ್ಲೂ ಜ್ಯೋತಿಬಾ ಫುಲೆ ಅಂತಕ್ಕಂಥವ್ರ ಮಿಸ್ಸಸ್ಸು ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥ ಹೆಣ್ಮಗಳು. 1904ರಲ್ಲಿ ಆ ಅಮ್ಮ ಹುಟ್ಟುತ್ತಾಳೆ. ಆಕೆಯಿಂದ ನಮ್ಮ ದೇಶಕ್ಕೆ ಶಿಕ್ಷಣ ಅಂತಕ್ಕಂಥದ್ದು ಬಂತದೆ. ಅಕ್ಷರ ಜ್ಞಾನ, ಗಂಡ ಕಲಿಸಿದ್ದನ್ನ ಕಲ್ಕೊಂಡು ಹೊರಗಡೆ ಬಂದು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಕ್ಕಂಥ ಮಾತೆ ಸಾವಿತ್ರಿಬಾಯಿನ ನಾವೆಲ್ಲರೂ ಕೂಡ ಇವತ್ತು ಜ್ಞಾಪಕ ಮಾಡ್ಕೋಬೇಕ್ರಿ.
ನಮ್ಮ ದೇಶದ ಬ್ರಾಹ್ಮಣರಾಗಿರ್ಬೋದು, ಲಿಂಗಾಯತ್ಸ್ ಇರ್ಬೋದು, SC ST ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಇವತ್ತು ಅಕ್ಷರ ಜ್ಞಾನವನ್ನ ಕಲಿತಾ ಇದ್ದೀವಿ ಅಂತಂದ್ರೆ ಆ ಹೆಣ್ಣುಮಗಳ ತ್ಯಾಗ ಇದೆ ರೀ. ಆ ಹೆಣ್ಣುಮಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಶಿಕ್ಷಣದ ಒಂದು ವ್ಯವಸ್ಥೆ ಇವತ್ತು ನಮ್ಮ ಮನೆಗಳಲ್ಲಿಗೂ ಕೂಡ ಬಂದಿದೆ. ಅದು ಏನಂತಂದ್ರೆ ಪ್ರತಿ ಹೆಣ್ಣುಮಗಳು ಓದಬೇಕು ಅಂತಕ್ಕಂಥ ಆಲೋಚನೆ ಪ್ರಿಯರೇ. ಇಂಥ ಹೆಣ್ಮಕ್ಳ ಪರವಾಗಿ ಆಲೋಚನೆ ಮಾಡಿರ್ತಕ್ಕಂಥ ಒಂದು ಆಲೋಚನೆ ಈ ವಿಶ್ವಸಂಸ್ಥೆಯಲ್ಲಿ ಅವರಿಗೂ ಕೂಡ ಬಂತು. ಅದರಿಂದ ಈ ದಿನವನ್ನೇನಪ್ಪ ಅಂತಂದ್ರೆ ವಿಶ್ವ ಮಹಿಳಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡಲಿಕ್ಕೆ ಶುರುವಾಯಿತು. ಅಂದ್ರೆ ಈ ಒಂದು ದಿನಾಚರಣೆ ಹಿನ್ನೆಲೆ ಯಾಕೆ ಪ್ರಾಮುಖ್ಯತೆ ಅಪ್ಪ ಅಂತಂದ್ರೆ, ಮಹಿಳೆಯರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ರಾಜಕೀಯವಾಗಿ ತಮ್ಮದೇ ಆಗಿರ್ತಕ್ಕಂಥ ಸಾಧನಗಳನ್ನು ಗೌರವಿಸಲು ಹಾಗೂ ಲಿಂಗ ಸಮಾನತೆಯ ಬಗ್ಗೆ ಜಾಗೃತಿ ಮೂಡಿಸಬೇಕು. ಲಿಂಗ ಸಮಾನತೆ ಅಂದರೆ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವನೆಯನ್ನ ಇಟ್ಕೋಬಾರ್ದು. ಎಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ದೇವರಿಂದ ಬಂದಿರತಕ್ಕಂಥವ್ರು, ನಾವೆಲ್ಲರೂ ಕೂಡ ಆತ್ಮ ಸ್ವರೂಪಿಗಳು. ಇದು ದೇವರ ಕಾನ್ಸೆಪ್ಟ್. ಲಿಂಗ ಸಮಾನತೆ ಅಂತಕ್ಕಂಥದ್ದು ಏನಪ್ಪ ಅಂತಾರೆ ದೇವ್ರ ಕಾನ್ಸೆಪ್ಟ್. ಇದು ಐಡಿಯಾಲಜಿ ಹೆಂಗಿದೆಪ್ಪ ಅಂದ್ರೆ ರಿಲಿಜಿಯಸ್ ಐಡಿಯಾಲಜಿ. ದೇವರು ಮನುಷ್ಯನ ಸೃಷ್ಟಿ ಮಾಡಿದ. ಮನುಷ್ಯನನ್ನ ಯಾವ ರೀತಿ ಸೃಷ್ಟಿ ಮಾಡಿದ? ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ. ಹೌದಲ್ರಿ? ದೇವರು ಯಾವ ಸ್ವರೂಪ ಹಂಗಾರೆ? ಆತ್ಮ ಸ್ವರೂಪ. ಮನುಷ್ಯನು ಕೂಡ ಆತ್ಮ ಸ್ವರೂಪೇ. ದೇಹಕ್ಕೆ ವ್ಯತ್ಯಾಸ ಇರ್ಬೋದು, ಗಂಡು ಹೆಣ್ಣು ಅಂತಕ್ಕಂಥದ್ದು, ಆದರೆ ಆತ್ಮಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಪ್ರಿಯರೇ. ಹೆಣ್ಣು ಆತ್ಮ ಬೇರೆ, ಗಂಡ ಆತ್ಮ ಬೇರೆ ಅನ್ನುವಂಥ ಒಂದು ವ್ಯತ್ಯಾಸವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಪ್ರಿಯರೇ. ಅಂದ್ರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನರೇ. ಈ ಕಾನ್ಸೆಪ್ಟ್ ಅವರಿಗೆ ಅರ್ಥ ಆಯ್ತು. ಹಾಗಾಗಿ ಈ ಲಿಂಗ ಸಮಾನತೆಯನ್ನು ತರಬೇಕಂತಕ್ಕಂಥ ಉದ್ದೇಶದಿಂದ ಪ್ರಪ್ರಥಮ ಬಾರಿಗೆ 20ನೇ ಶತಮಾನದ ಕಾರ್ಮಿಕ ಚಳವಳಿಯಲ್ಲಿ ಇದು ಪ್ರಾರಂಭ ಆಗುತ್ತೆ. 1908ರಲ್ಲಿ 1908ರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಈ ಡಿಫ್ರೆನ್ಸಿಯೇಷನ್ಸ್ ನ ತೆಗೆದುಹಾಕಿ ಎಲ್ರಿಗೂ ಕೂಡ ಸಮಾನವಾಗಿ ನೋಡಬೇಕು ಅಂತಕ್ಕಂಥ ಆಲೋಚನೆ 1908ರಲ್ಲಿ ಏನಪ್ಪ ಅಂತ ಬರುತ್ತೆ. ಅದು ಅಮೆರಿಕ ದೇಶದ ನ್ಯೂಯಾರ್ಕ್ ಪಟ್ಟಣದಲ್ಲಿ. ಆ ನ್ಯೂಯಾರ್ಕ್ ಪಟ್ಟಣದಲ್ಲಿ 1908ರಲ್ಲಿ ಅವ್ರು ಹೇಳ್ತಾರೆ, ಮಹಿಳೆಯರು ಕೂಡ ಸಮಾನರು, ಅವ್ರಿಗೂ ಕೂಡ ನಮ್ಮ ದೇಶದಲ್ಲಿ ಪುರುಷರಿಗೆ ಸಿಗ್ತಕ್ಕಂಥ ಅವಕಾಶಗಳನ್ನ ಕೊಡಿ, ನೀವು ಅವ್ರಿಗೆ ಮಾಡ್ಲಿಕ್ಕೆ ಕೆಲಸ ಕೊಡಿ, ಮತದಾನ ಮಾಡ್ಲಿಕ್ಕೆ ಹಕ್ಕು ಕೊಡ್ರಿ. ಮೊದಲು ಹೆಣ್ಮಕ್ಳಿಗೆ ಮತದಾನದ ಹಕ್ಕು ಇರ್ಲಿಲ್ಲ. ಇವತ್ತೆಲ್ಲರೂ ನಾವು ಓಟ್ ಹಾಕ್ತೇವಲ್ಲ, ಹೋಗಿ ಮೊದಲು ಇರಲಿಲ್ಲ. ಆ ಹೋರಾಟ ನಡೆಯುತ್ತೆ 1908ರಲ್ಲಿ ನ್ಯೂಯಾರ್ಕ್ನಲ್ಲಿ. ಯಾವುದು? ಮತದಾನದ ಹಕ್ಕನ್ನು ಕೊಡಿ, ನಮಗೆ ಉತ್ತಮವಾದಂತಹ ವೇತನವನ್ನು ಕೊಡಿ, ನಮಗೆ ಕೆಲಸ ಕೊಡಿ, ನಮಗೆ ಒಳ್ಳೆ ಶಿಕ್ಷಣವನ್ನು ಕೊಡಿ ಅಂತಕ್ಕಂಥ ಆಲೋಚನೆ ಬರುತ್ತೆ. ಸೊ ಇದನ್ನ, ಈ ಆಲೋಚನೆಯನ್ನು 1910ರಲ್ಲಿ ಕಾರ್ಲಾ ಝೆಟಿನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೆಣ್ಮಗಳು ಏನಪ್ಪ ಅಂದ್ರೆ ಪ್ರಸ್ತುತಪಡಿಸ್ತಾಳೆ ಆ ದೇಶದ ಒಂದು ಪಾರ್ಲಿಮೆಂಟ್ನಲ್ಲಿ. ಸೊ ಕೊನೆಗೆ 1977ರಲ್ಲಿ ಈ ದಿನವನ್ನ ಒಪ್ಪಿಕೊಂಡು ನಮ್ಮೆಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇಲ್ಲಿ ಹೆಣ್ಣು ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ದೇವರ ಸೃಷ್ಟಿ ಪ್ರಿಯರೇ. ದೇವರು ಕೂಡ ಹೆಣ್ಣನ್ನು ಆಲೋಚನೆ ಮಾಡ್ತಕ್ಕಂಥದ್ರಲ್ಲಿ ಬಹಳ ಏನಪ್ಪ ಅಂತಂದ್ರೆ ಉತ್ತಮವಾದಂಥ ಪ್ರಣಾಳಿಕೆಯನ್ನು ಇಟ್ಕೊಂಡು ದೇವರು ಹೆಣ್ಣನ್ನು ಸೃಷ್ಟಿ ಮಾಡಿದ ಪ್ರಿಯರೇ. ಆದಾಮನನ್ನು ಸೃಷ್ಟಿಸಿದ ನಂತರ ಆದಾಮನು ಆ ಏದೇನ್ ತೋಟದಲ್ಲಿ ಒಬ್ಬಂಟಿಗನು ಇರಬಾರ್ದು ಅನ್ನುವಂಥ ಆಲೋಚನೆಯನ್ನು ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ದೇವರು ಪ್ರಿಯರೇ. ಹೌದಲ್ರಿ? ತೆಗೆದು ಒಂದ್ಸಲ ನೋಡೋಣ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನವನ್ನು ನಾವೆಲ್ಲರೂ ಕೂಡ ನೋಡೋಣ ಪ್ರಿಯರೇ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. ನೋಡಿ, ಇಲ್ಲಿ ದೇವರ ಕಲ್ಪನೆ ಏನಾಗುತ್ತಂದ್ರೆ, ಆದಾಮನ ಸೃಷ್ಟಿ ಮಾಡ್ತಾನೆ. ಆದಾಮನನ್ನು ಸೃಷ್ಟಿ ಮಾಡಿದ ನಂತರ ದೇವರಿಗೆ ಒಂದು ಆಲೋಚನೆ ಬರುತ್ತೆ, ಮನುಷ್ಯನು ಅಂದ್ರೆ ಆದಾಮನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ. ಒಳ್ಳೆಯದಲ್ಲ, ಒಬ್ಬನೇ ಇದ್ರೆ ಏನಾಗುತ್ತೆ ಅಪ್ಪ ಅಂತಾರೆ, ಅದು ಒಳ್ಳೆಯದಲ್ಲ ಅಂತೇಳಿ ಆಲೋಚನೆ ಮಾಡಿ ಏನ್ ಮಾಡ್ತಾನೆ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡುವೆನು ಅಂದನು. ಯಾರನ್ನು ಉಂಟು ಮಾಡ್ತಾನೆ ಪ್ರಿಯರೇ? ಸರಿ ಬೀಳುವ ಸಹಕಾರಿ ಅಂದ್ರೆ ಯಾರಲ್ಲಿ? ಅವ್ವಳನ್ನ ಉಂಟು ಮಾಡ್ತಾನೆ ಪ್ರಿಯರೇ. ಯಾಕೆ ಅವ್ವಳನ್ನು ಉಂಟು ಮಾಡಿದ? ಆದಾಮನು ಒಬ್ಬಂಟಿಗನಾಗಿ ಈ ಭೂಲೋಕದಲ್ಲಿರುವಂಥದ್ದು ಒಳ್ಳೆಯದಲ್ಲ, ನನ್ನ ಪ್ರಣಾಳಿಕೆ ಈಡೇರುವುದಿಲ್ಲ, ದೇವರ ಆಲೋಚನೆ ಸಂಪೂರ್ಣವಾಗಿ ಆಗ್ಬೇಕಂತಂದ್ರೆ ಅವ್ವಳು ಬೇಕೇ ಬೇಕು ಅಂತಕ್ಕಂಥ ಆಲೋಚನೆ ದೇವರಿಗೆ ಬರುತ್ತೆ. ಹಾಗಾಗಿ ಮಹಿಳೆಯನ್ನ ಸೃಷ್ಟಿ ಮಾಡ್ತಾನೆ ಪ್ರಿಯರೇ, ಉಂಟು ಮಾಡ್ತಾನೆ ಪ್ರಿಯರೇ. ಅಂದ್ರೆ ಇಲ್ಲಿ ಮಹಿಳೆಯ ಪ್ರಾಮುಖ್ಯತೆ ಇದೆ. ಹಂಗಾಗಿ ಆದಾಮನಿಗೆ ಮಹಿಳೆಯನ್ನ ನಿರ್ಮಿಸಿಕೊಡ್ತಾನೆ ಪ್ರಿಯರೇ.
ಹೌದು ಪ್ರಿಯರೇ, ದೇವರ ಪ್ರಣಾಳಿಕೆಯಲ್ಲಿ ಕೇವಲ ಪುರುಷನೇ ಇದ್ರೆ ಆತನ ಆಲೋಚನೆ ಸಂಪೂರ್ಣವಾಗಿ ಆಗುವುದಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಆದಾಮನಿಗೆ ಸರಿ ಬೀಳುವ ಒಬ್ಬ ಸಹಕಾರಿಯನ್ನು ಉಂಟು ಮಾಡ್ತಾನಂತಂದ್ರೆ ಅದೇ ಮಹಿಳೆ ಪ್ರಿಯರೇ. ಈ ಭೂಲೋಕದಲ್ಲಿ ತನ್ನ ಸಂತಾನವನ್ನು ಹೆಚ್ಚಿಸಿಕೊಳ್ಬೇಕಂತಾರೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ ಅಂತೇಳಿ ದೇವರು ಗ್ರಹಿಸಿಕೊಂಡು ಆದಾಮನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡ್ತಾನೆ, ಅದೇ ಅವಳಾಗ್ತಾಳೆ. ಆ ಆದಾಮ ಮತ್ತು ಅವಳ ಮೂಲಕವಾಗಿ ಇವತ್ತು ನಾವೆಲ್ಲರೂ ಕೂಡ ಉಟ್ಕೊಂಡಿದ್ದೀವಿ ಅಂತಕ್ಕಂಥದಕ್ಕೆ ನಮ್ಗೆಲ್ಲರಿಗೂ ಕೂಡ ಗೊತ್ತು ಪ್ರಿಯರೇ. ಆದಿಕಾಂಡದ ಅಧ್ಯಾಯವನ್ನು ಓದಿದ್ರೆ ಆ ಹೆಣ್ಣು ಈ ಪ್ರಪಂಚ ವಿಸ್ತಾರ ಆಗ್ಲಿಕ್ಕೆ ಒಂದು ಬುನಾದಿಯಾಗಿ ಕೆಲಸ ಮಾಡ್ತಾಳೆ. ಆ ಎರಡು ಜೋಡಿ ಅಂದ್ರೆ ಆ ಒಂದು ಜೋಡಿ ಆದಾಮ ಮತ್ತು ಅವ್ವ ಅಂತಕ್ಕಂಥ ಒಂದು ಜೋಡಿ ಏನಾಗುತ್ತೆ ಅಂದ್ರೆ ಇವತ್ತು ನಾವು ಈ ಭೂಮಿ ಮೇಲೆ ಇವತ್ತು ಈ ದಿನ ನಾವೆಲ್ಲರೂ ಕೂಡ ಕೂತ್ಕೊಂಡು ದೇವರ ಬಗ್ಗೆ ಆಲೋಚನೆ ಮಾಡುವಷ್ಟರ ಮಟ್ಟಕ್ಕೆ ಬೆಳೆದಿದ್ದು ಅಂತಂದ್ರೆ ಆ ಆದಿ ದಂಪತಿಗಳು ಅಂತಕ್ಕಂಥದ್ದನ್ನ ಹೇಳ್ತೇನೆ ಪ್ರಿಯರೇ. ಅಂದ್ರೆ ಇಲ್ಲಿ ಮಹಿಳೆ ಯಾಕೆ ಬೇಕು ಅಂತಂದ್ರೆ ಒಬ್ಬ ಪುರುಷನಿಗೆ ಸಹಕಾರಿಯಾಗಿರ್ಬೇಕು ಅಂತಕ್ಕಂಥದ್ದು ದೇವರ ಆಲೋಚನೆ ಪ್ರಿಯರೇ. ಒಬ್ಬ ಮಹಿಳೆ ಯಾಕೆ ಬೇಕ್ರಿ? ಸಹಕಾರಿಯಾಗಿರ್ಬೇಕು. ಯಾರಿಗೆ? ಪುರುಷನಿಗೆ. ಕರೆಕ್ಟಾ? ಆ ಪುರುಷನಿಗೆ ಸಹಕಾರಿಯಾಗಿರ್ಬೇಕಂತಕ್ಕಂಥದ್ದು ದೇವರ ಆಲೋಚನೆ. ಆ ಆಲೋಚನೆಯಲ್ಲಿ ಇವತ್ತು ಪ್ರತಿ ಪುರುಷನು ಪ್ರತಿ ಮಹಿಳೆ ಜೊತೆಯಾಗಿದ್ದುಕೊಂಡು ದೇವರನ್ನ ಸನ್ಮಾನಿಸುವುದಾಗಿರ್ಬೋದು, ಆರಾಧಿಸುವುದಾಗಿರ್ಬೋದು, ಘನಪಡಿಸುವುದಾಗಿರ್ಬೋದು ಮಾಡಬೇಕಾಗಿದೆ ಪ್ರಿಯರೇ. ಆದರೆ ಇವತ್ತು ಅನೇಕ ಪಟ್ಟಣಗಳಲ್ಲಿ ನಾವು ನೋಡಿದಾಗ ಅನೇಕ ಕಲಹಗಳು, ಗಂಡ ಹೆಂಡತಿಯರ ಮಧ್ಯೆ ಅನೇಕ ಕಲಹಗಳು, ಜಗಳಗಳು, ಡಿವೋರ್ಸ್ ಕೇಸ್ಗಳು ಇವತ್ತು ಆಗ್ತಾ ಇದ್ದಾವೆ ಪ್ರಿಯರ. ಆಲೋಚನೆ ಮಾಡಿದರೆ ಯಾಕೆ ಆಗ್ತಾ ಇದೆ? ದೇವರ ಪ್ರಾಥಮಿಕವಾಗಿರ್ತಕ್ಕಂಥ ಆಲೋಚನೆಯ ಮೇರೆಗೆ ನಾವು ಬದುಕಬೇಕಾಗಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ನಾವು ಯಾಕೆ ಎಡುತ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕು ಪ್ರಿಯರೇ. ಬೈಬಲ್ನಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ನಮ್ಮ ಕಣ್ಣೆದುರಿಗೆ ಕಾಣ್ತಾರೆ. ತಮ್ಮ ತ್ಯಾಗಗಳ ಮೂಲಕವಾಗಿ, ತಮ್ಮ ಭಕ್ತಿಯ ಮೂಲಕವಾಗಿ, ತಾವು ನಡೆದುಕೊಳ್ಳುವಂಥ ರೀತಿಯ ವಿಷಯದಲ್ಲಿ ನಾವು ನೋಡಿದಾಗ ನಿಜವಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಅನೇಕ ಮಂದಿ ಮಾಡೆಲ್ಸ್ ಆಗಿ ಕಾಣ್ತಾರೆ ಪ್ರಿಯರೇ. ಮಾಡೆಲ್ ಅಂದ್ರೆ ಮಾದರಿ ಜೀವಿತಗಳು. ಆ ಮಾದರಿಯ ಜೀವಿತಗಳನ್ನು ನಾವು ಅರ್ಥ ಮಾಡಿಕೊಂಡು ನಾವು ಕೂಡ ನಮ್ಮ ಕುಟುಂಬಗಳನ್ನು ಗಟ್ಟಿ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತು ನಮಗಿದೆ ಪ್ರಿಯರೇ. ಯಾಕಂದ್ರೆ ಒಂದು ಮಹಿಳೆ ಒಂದು ಕುಟುಂಬದ ಕಣ್ಣು ಅಂತಕ್ಕಂಥದ್ದನ್ನು ಕೂಡ ನಾವು ಜನರಲ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇವತ್ತು ಒಂದು ಮನೆಯಲ್ಲಿ ಒಂದು ಹೆಣ್ಣು ಸ್ಟ್ರಾಂಗ್ ಆಗಿದ್ರೆ ಆ ಕುಟುಂಬ ನಿಜವಾಗಲೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಂತಂದ್ರೆ ಬೈಬಲ್ನ ವಚನಗಳೇ ಬಹಳ ಚೆನ್ನಾಗಿ ಅದ್ಭುತವಾಗಿ ಹೇಳ್ತದೆ ಪ್ರಿಯರೇ. ನೋಡೋಣ ಪ್ರಿಯರೇ, ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನವನ್ನು ಮತ್ತೊಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಸಾಕು ಪ್ರಿಯರೇ. ಒಂದು ಹೆಣ್ಣು, ಉತ್ತಮವಾದಂಥ ಹೆಣ್ಣು, ಗುಣವಂತೆಯಾದಂಥ ಹೆಣ್ಣು ಎಲ್ಲಿ ಸಿಗ್ತಾಳಪ್ಪ? ಬಹಳ ರೇರ್, ಬಹಳ ಕಡಿಮೆ. ಆಕೆ ಒಂದು ವೇಳೆ ಸಿಕ್ಕಿದ್ರೆ ಆಕೆನ ವ್ಯಾಲ್ಯೂ ಎಷ್ಟು ಗೊತ್ತಾ ಅಂತ ಹೇಳ್ತಾನೆ ಪ್ರಿಯರೇ. ಒಂದು ಹೆಣ್ಣು ಗುಣವತಿಯಾಗಿದ್ರೆ ಆಕೆಯ ವ್ಯಾಲ್ಯೂ ಎಷ್ಟು ಗೊತ್ತಾ? ಆಕೆಯು ಅವಳಕ್ಕಿಂತಲೂ, ಅವಳಂದ್ರೆ ಅಂದ್ರೆ ಡೈಮಂಡ್, ಮುತ್ತು, ರತ್ನ, ಬಂಗಾರಕ್ಕಿಂತಲೂ ಕೂಡ ಶ್ರೇಷ್ಠ ಅವಳ ಅಂತಂದ್ರೆ. ಬಂಗಾರ 1 kg ಮಾರಿದ್ರೆ 1 ಕೋಟಿ ಬರ್ಬೋದು ಅಂದಾಜು. 1 kg ಮಾರಿದ್ರೆ 1 ಕೋಟಿ ಬರ್ಬೋದು. ಆದ್ರೆ ಡೈಮಂಡ್ ಕೋಟಿಗಿಂತಲೂ ಕೂಡ ಜಾಸ್ತಿ ಬೆಲೆ ಬಾಳುವಂಥದ್ದು. ಅದು kg ಬೇಕಾಗಿಲ್ಲ, ಒಂದಿಷ್ಟಿದ್ರೆ ಸಾಕು ಅವಳ. ಅಂದ್ರೆ ಈಗ ಬಂಗಾರ ಜಾಸ್ತಿನಾ, ಅವಳ ಜಾಸ್ತಿನಾ, ಡೈಮಂಡ್ ಜಾಸ್ತಿನ ಅಂತಂದಾಗ ಡೈಮಂಡ್ ಜಾಸ್ತಿ. ಅಂದ್ರೆ ಇಲ್ಲಿ ಹೆಣ್ಣನ್ನ ದೇವರು ಯಾವುದಕ್ಕೂ ಹೋಲಿಕೆ ಮಾಡಿದನಂತಾರೆ, ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು, ಬಹು ಶ್ರೇಷ್ಠಳು. ಅಂತ ಹೆಣ್ಣನ್ನ ನಾವು ಪಡೆದಿದ್ದೇ ಆದರೆ
ನಮ್ಮ ಜೀವಿತವೂ ಕೂಡ ಅಷ್ಟೇ ಅಮೂಲ್ಯವಾಗಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಇರಬೇಕು ಕೂಡ ಪ್ರತಿ ಹೆಣ್ಣು ಕೂಡ ತನ್ನ ಜೀವಿತದಲ್ಲಿ ತನ್ನದೇ ಆಗಿರತಕ್ಕಂಥ ಮೌಲ್ಯವನ್ನು ಹೊಂದಿದಾಗ ಮಾತ್ರ ಆ ಮನೆ, ಆ ಕುಟುಂಬ, ಆಕೆಯ ಮಕ್ಕಳು ಸಮಾಜದಲ್ಲಿ ಉನ್ನತವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಆ ರೀತಿಯಾಗಿ ಇರಬೇಕಂತಂದ್ರೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಒಂದು ಸಾರ ಆಲೋಚನೆ ಮಾಡ್ರಿ ಪ್ರಿಯರೇ. ಯಾರು ನಮಗೆ ಮಾಡೆಲ್ ಪ್ರಿಯರೇ? ಮಾಡೆಲ್ ಇದ್ದಾರೆ ಪ್ರಿಯರೇ. ಬೈಬಲಲ್ಲಿ ನೋಡೋಣ ಅವ್ರು ಹೆಂಗಿದ್ರು ಅಂತಕ್ಕಂಥದ್ದು, ಯಾವ ರೀತಿಯಾಗಿದ್ರು ಅಂತಕ್ಕಂಥದ್ದು ನಾವು ಬೈಬಲ್ದಲ್ಲೇ ನೋಡೋಣ ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆ, ಲೂಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 27ನೇ ವಚನ. ಲೂಕನು ಬರೆದಂತ ಸುವಾರ್ತೆ, ಆ ಕನ್ಯೆಯ ಹೆಸರು ಮರಿಯಳು, ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ. ಇಲ್ಲಿ ಒಂದು ಹೆಣ್ಣಿನ ಅಂದ್ರೆ ಒಂದು ಕನ್ನಿಕೆಯನ್ನ ಗುರುತಿಸ್ತಾನೆ ದೇವರು. ದೇವದೂತನ ಮೂಲಕವಾಗಿ ಮಾತಾಡಿಸ್ತಾನೆ. ಆ ದೇವದೂತನು ಬಂದು ಆ ಹೆಣ್ಣನ್ನ ಮಾತಾಡಿಸ್ತಾನೆ, ಆ ಕನ್ನಿಕೆಯನ್ನ ಮಾತಾಡಿಸ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ ನೋಡ್ರಲ್ಲಿ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೇ. ನೋಡಿ, ಇಲ್ಲಿ ಯಾರು ಹೇಳ್ತಾರೆ ದೇವರ ದಯ ಹೊಂದಿದವಳೇ ಅಂತೇಳಿ? ಮನುಷ್ಯರು ಹೇಳ್ತಾ ಇಲ್ಲ, ದೇವದೂತನು ಹೇಳ್ತಾ ಇದ್ದಾನೆ ಪ್ರೇರೆ. ದೇವರ ದೂತನ ಕಲ್ಪನೆಯಲ್ಲಿ ಆ ಕನ್ನಿಕೆಯು ಬಹಳ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾಳೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ ಪ್ರೇರೆ. ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ. ಐಡೆಂಟಿಫೈ ಮಾಡಿದ್ದಾರೆ. ಆ ಮರಿಯಳ ಒಂದು ಕ್ಯಾರೆಕ್ಟರ್ನ ದೇವರು ಐಡೆಂಟಿಫೈ ಮಾಡಿ ದೇವದೂತನಿಗೆ ತಿಳಿಸಿದಾಗ ದೇವದೂತನು ಬಂದು ಆಕೆಯ ಜೊತೆಗೆ ಕಾನ್ವರ್ಸೇಷನ್ ಮಾಡ್ತಾ ಇದ್ದಾನೆ, ಸಂಭಾಷಣೆಯನ್ನ ಮಾಡ್ತಾ ಇದ್ದಾನೆ. ಎಂತ ಅದ್ಭುತವಾಗಿರ್ತಕ್ಕಂಥ ಸಂಭಾಷಣೆ ಅಂತಂದ್ರೆ, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ, ದೇವರು ಸದಾ ನಿನ್ನೊಂದಿಗಿದ್ದಾನಮ್ಮ, ನಿನಗೆ ಶುಭವಾಗಲಿ. ದೇವರು ಆ ಮರಿಯಳನ್ನು ಐಡೆಂಟಿಫೈ ಮಾಡಿದ್ದಾನೆ. ನೀನು ದೇವರ ದಯ ಹೊಂದಿರತಕ್ಕಂಥ ಹೆಣ್ಣುಮಗಳು, ದೇವರ ಕೃಪೆ ನಿನ್ನ ಮೇಲಿದೆ, ನಿನ್ನ ಬಗ್ಗೆ ದೇವರಿಗೆ ಸಂಪೂರ್ಣವಾಗಿ ಗೊತ್ತುಂಟು ಅಂತಕ್ಕಂಥದ್ದನ್ನ ಈ ದೇವದೂತನು ಮರಿಯಳನ್ನು ಸೂಚಿಸಿ ಹೇಳ್ತಾನೆ. ಅಂತಂದ್ರೆ ಒಂದು ಸಾರಿ ನೀವು ಎಷ್ಟೋ ಸಲ ಈ ಮಾತನ್ನು ಓದಿರ್ತೀರಿ ನೀವು. ನಾವು ಈಗ ಒಂದು ಡಿಫ್ರೆಂಟ್ ಆಂಗಲ್ ನಲ್ಲಿ ಆಲೋಚನೆ ಮಾಡೋಣ ಪ್ರಿಯರೇ. ಈ ಮರಿಯಳನ್ನು ಉದ್ದೇಶಿಸಿ ದೇವರು ಎಷ್ಟು ಪರೀಕ್ಷೆ ಮಾಡಿರ್ಬೇಕ್ರಿ, ಆಲೋಚನೆ ಮಾಡ್ರಿ. ಆಕೆ ನಡ್ಕೊಳ್ತಕ್ಕಂಥ ರೀತಿ ನೀತಿಗಳು ಯಾವ ರೀತಿ ಇರ್ಬೋದು, ಆಕೆ ಜೀವಿಸಿರ್ತಕ್ಕಂಥ ಜೀವನ ಯಾವ ರೀತಿ ಇರ್ಬೋದು ಪ್ರೇರೆ. ಒಬ್ಬ ಲೋಕ ರಕ್ಷಕನು ಈ ಭೂಮಿ ಮೇಲೆ ಬರ್ಬೇಕಂತಂದ್ರೆ ಒಂದು ಪವಿತ್ರವಾದ ಹೆಣ್ಣು, ಒಂದು ಕನ್ನಿಕೆ ಅವಶ್ಯಕತೆ ಇದೆ ಅಂದಾಗ ಅವರೆಲ್ಲರಲ್ಲಿ ಕೂಡ ಮರಿಯಳನ್ನೇ ಆಯ್ಕೆ ಮಾಡ್ಕೊಳ್ತಾರಂತಂದ್ರೆ ಮರಿಯಳಿಗೆ ಇರ್ತಕ್ಕಂಥ ವಿಶೇಷವಾದಂಥ ಗುಣಲಕ್ಷಣ ಎಂಥದ್ದು ಪ್ರಿಯರೇ? ಹೌದಲ್ರಿ? ಮರಿಯಳಿಗೆ ಇರ್ತಕ್ಕಂಥ ಗುಣಲಕ್ಷಣ ಎಂಥದ್ದು ಒಂದ್ಸಾರಿ ಆಲೋಚನೆ ಮಾಡ್ರಿ ಪ್ರಿಯರೇ. ಯಾರು ಬೇಕಾದ್ರೂ ಅವ್ರು ಕೊಡ್ಬೋದು, ಹೌದಲ್ಲ? ಈಗ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಂತಂದ್ರೆ ದೈಹಿಕವಾಗಿ ಏನಪ್ಪಾ ಅಂತ ನಾವೆಲ್ಲರೂ ಏನಪ್ಪಾ ಅಂದ್ರೆ ಸದೃಢತೆ ಬಂದಂತ ಸಂದರ್ಭದಲ್ಲಿ ಯಾರಾದ್ರೂ ಕೂಡ ಒಂದು ಮಗುವಿಗೆ ಜನ್ಮವನ್ನು ಕೊಡಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮರಿಯಳು ಅಂತಂದ್ರೆ, ದೇವರ ದಯ ಹೊಂದಿರತಕ್ಕಂಥ ಮಹಿಳೆ ಮರಿಯಳು ಅಂತಂದ್ರೆ, ಮರಿಯಳು ಒಂದು ವಿಶೇಷವಾಗಿರ್ತಕ್ಕಂಥ ಹೆಣ್ಮಗಳು ಪ್ರಿಯರು. ದೇವರ ಆಜ್ಞೆಗಳಿಗೆ, ದೇವರ ವಿಧೇಯಕ್ಕೆ ಅಧೀನಳಾಗಿರ್ತಕ್ಕಂಥ ಹೆಣ್ಮಗಳು ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಸಮಾಜದಲ್ಲಿ ಕೂಡ, ನಮ್ಮ ಕುಟುಂಬದಲ್ಲಿ ಕೂಡ ಅನೇಕ ಹೆಣ್ಣು ಮಕ್ಕಳನ್ನ ನಾವು ನೋಡ್ತೀವಿ ಪ್ರಿಯರೇ. ನಮ್ಮ ಜೀವಿತಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ನೋಡಿದಾಗ ನೀವು ಹೇಳ್ಕೊಳ್ಳುವಂಥದ್ದಲ್ಲ, ದೇವರೇ ನಮ್ಮ ಬಗ್ಗೆ ಏನಪ್ಪ ಅಂದ್ರೆ ಸಾಕ್ಷಿ ಕೊಡುವಂತ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿದೆ ಪ್ರಿಯರೇ. ಅದು ಒಂದು ಒಳ್ಳೆಯ ಗುಣವತಿಯಾದಂಥ ಮಹಿಳೆಯಾಗಿರ್ಬೇಕಂತಂದ್ರೆ ನಮ್ಮಲ್ಲಿ ಎಂಥ ಗುಣವನ್ನು ಹೊಂದಿರಬೇಕಪ್ಪ ಅಂದರೆ, ನಮ್ಮನ್ನ ನೋಡಿ ಇತರರು ಕೂಡ ಮೆಚ್ಚುವಂತ ರೀತಿಯಲ್ಲಿ, ನಮ್ಮ ಬಗ್ಗೆ ಇತರರು ಕೂಡ ಸಾಕ್ಷಿ ಕೊಡುವಂತ ರೀತಿಯಲ್ಲಿ ಇರಬೇಕು ಪ್ರಿಯರೇ.
ಮರಿಯಳ ಕುರಿತು ಯಾವ ರೀತಿ ದೇವದೂತನು ಹೇಳ್ತಾನೋ, ಮರಿಯಳ ಕುರಿತು ಯಾವ ರೀತಿ ದೇವರು ಹೇಳ್ತಾನೋ, ಆ ರೀತಿಯಾಗಿರ್ತಕ್ಕಂಥದ್ದು ಆಗಲ್ಲಂದ್ರೂ ಕೂಡ ಅದರ ಹೆಜ್ಜೆ ಜಾಡಿನಲ್ಲಿ ಆ ನೆರಳಿಗೆ ಹತ್ತಿರವಾಗಾದರೂ ನಾವು ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಿಯರೇ. ಅದು ಒಂದು ಗುಣವತಿಯಾದಂಥ ಹೆಣ್ಣು ಮಗಳ ಲಕ್ಷಣ ಪ್ರಿಯರೇ. ಹೌದಲ್ಲ ಪ್ರಿಯರೇ? ಯಾಕಂದರೆ ಇವತ್ತು ಕುಟುಂಬಗಳು ಚೆನ್ನಾಗಿರ್ಬೇಕಂತಂದ್ರೆ ಒಂದು ಮಹಿಳೆಯಲ್ಲಿ ಇರ್ತಕ್ಕಂಥ ಗುಣ ಒಳ್ಳೆಯದಾಗಿರ್ಬೇಕು ಪ್ರಿಯರೇ. ಒಂದು ಹೆಣ್ಣು ಕುಟುಂಬದ ಏನಪ್ಪ ಅಂತಾರೆ ದೀಪವಾಗಿದ್ದಾಗ ಮಾತ್ರ ಆ ಕುಟುಂಬ ಇವತ್ತು ಎದ್ದೆತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇಲ್ಲಂತಾರೆ ಖಂಡಿತವಾಗಲೂ ಕೂಡ ಒಂದು ಕುಟುಂಬವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಅದೆಷ್ಟೋ ಕುಟುಂಬಗಳು ಇವತ್ತು ನಾಶ ಆಗಿದ್ದಾವೆ ಪ್ರಿಯರೇ. ಯಾಕಂತಾರೆ ಅವರಲ್ಲಿರ್ತಕ್ಕಂಥ ಒಡಂಬಡಿಕೆ, ಅವರಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಕೊರತೆ ಪ್ರಿಯರೇ. ಬಹುಶಃ ಗಂಡ ಹೆಂಡತಿಯಿಂದ ಆಗಿರ್ಬೋದು ಅಥವಾ ಅತ್ತೆ ಸೊಸೆಯಿಂದ ಆಗಿರ್ಬೋದು ಪ್ರಿಯರೇ. ಮ್ಯಾಕ್ಸಿಮಮ್ ಕೇಸಸ್ಗಳು ಹೆಂಗಪ್ಪ ಅತ್ತೆ ಸೊಸೆಯಿಂದಾನೆ ಆಗ್ತಿರ್ತವೆ ಪ್ರಿಯರೇ. ಹೌದಲ್ರಿ? ಅತ್ತೆ ಆಕೆ ಎಕ್ಸ್ಪೆಕ್ಟೇಷನ್ಸೇ ಬೇರೆ, ಸೊಸೆ ಈಕೆ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಪ್ರಿಯರೇ. ಇವತ್ತು ಬೆಂಗಳೂರು ಅಂತಕ್ಕಂಥ ಮಹಾನಗರಗಳಲ್ಲಿ ಎಂಥ ಮ್ಯಾರೇಜಸ್ಗಳಾಗ್ತದೆ ಅಂತಾರೆ ವಾಸ್ತವಿಕತೆ ಹೇಳ್ತಿದ್ದೇನೆ ಪ್ರಿಯರೇ. ಚೆನ್ನಾಗಿ ಓದಿರ್ತಾರೆ, ಚೆನ್ನಾಗಿ ಓದಿದ್ನಂತ ಕೇಳ್ತಾರೆ, ಅತ್ತೆ ಮಾವ ಇದಾರ ಅಂತ ಕೇಳ್ತಾರೆ. ಇದಾರೆ ಅಂತ ಬ್ಯಾಡ್ರಿ ನಮಗಂತ ಹೇಳ್ತಾರೆ. ಒಂದು ಮಗಳನ್ನ ಕೊಡ್ಬೇಕಂತಾರೆ ಇವತ್ತು ಎಂಥ ಮನೆಗಳಿಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅತ್ತೆ ಮಾವ ಇರ್ಲಾರ್ದಂಥ ಮನೆಗಳನ್ನ ಹುಡುಕ್ತಾ ಇದ್ದಾರೆ ಹೆಣ್ಮಕ್ಳು. ಅತ್ತೆ ಇದ್ರೆ ಬೇಡ, ಮಾವ ಇದ್ರೆ ಏನೋ ಓಕೆ ಬಿಡು ಅಂತ ಹೇಳ್ತಾರಂತ. ಅತ್ತೆ ಇದ್ರೆ ಬೇಡ, ಯಾಕಂದ್ರೆ ಅತ್ತೆ ಜೊತೆಗೆ ಸಂಸಾರ ಮಾಡ್ತಕ್ಕಂಥದ್ದು ಕಷ್ಟ ಅಂತೇಳಿ ಅವ್ರ ಅಭಿಪ್ರಾಯ ಪ್ರಿಯ. ನೋಡಿ ಯಾವ ಕಡೆ ಹೋಗ್ತಾ ಇದೆ ನಮ್ಮ ಸಮಾಜ ಇವತ್ತು. ಇವತ್ತು ಕುಟುಂಬದ ವ್ಯವಸ್ಥೆ ಎಷ್ಟು ಬದಲಾಗ್ತಿದೆ ನೋಡ್ರಿ. ಹಿಂದೆ ಒಂದು ಕುಟುಂಬ ಅಂತಂದ್ರೆ ಅಣ್ಣ ತಮ್ಮಂದರು, ಅತ್ತೆ ಮಾವ, ಅದಲ್ರಿ ನಾದಿನರು, ಅದಲ್ರಿ ಇವರೆಲ್ಲರೂ ಕೂಡ ಒಂದು ದೊಡ್ಡ ಕುಟುಂಬವಾಗಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಚಿಕ್ಕ ಫ್ಯಾಮಿಲಿಗಳಾಗಿದೆ. ಮದುವೆ ಆಗಿದ ತಕ್ಷಣ ಬೇರೆ ಆಗ್ತಕ್ಕಂಥದ್ದು. ಹೌದಲ್ರಿ? ಯಾವ ಕುಟುಂಬ ಅಂತಾರೆ ಕನ್ನಡದಲ್ಲೇ? ಯಾವ ಕುಟುಂಬ ಅಂತಾರೆ? ಚಿಕ್ಕ ಕುಟುಂಬ ಅಂತ ಹೇಳ್ತಾರ. ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬ. ಅವಿಭಕ್ತ ಅಂತಂದ್ರೆ ಎಲ್ಲರೂ ಸೇರಿರೋದು ಜಾಯಿಂಟ್ ಫ್ಯಾಮಿಲಿ. ಈಗ ಹೆಂಗಾಗಿದೆ ಮೈಕ್ರೋ ಫ್ಯಾಮಿಲೀಸ್. ಮೈಕ್ರೋ ಅಂದ್ರೆ ಚಿಕ್ಕ ಚಿಕ್ಕ ಸಾಕಷ್ಟೇ, ಗಂಡ ಹೆಂಡತಿ, ನನ್ನ ಮಕ್ಕಳಷ್ಟೇ, ತಂದೆ ತಾಯಿ ಬೇಡ. ಮತ್ತೆ ಹೆಂಗ್ ಬಿಡೋಣ? ಆಯ್ತು ವೃದ್ಧಾಶ್ರಮ. ಇವತ್ತು ಹಲವಾರು ದೇಶಗಳಲ್ಲಿ, ನಮ್ಮ ಇಂಡಿಯಾದಲ್ಲಿ ಕೂಡ ಬಂದಿದ್ದಾರೆ, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ವರ್ಷಕ್ಕೆ ಅವರಿಗೆ ಫೀಸ್ ಕೊಟ್ಟು ಅಲ್ಲಿ ಹಾಸ್ಟೆಲ್ದಾಗ ಬಿಡ್ತಾರೆ ಪ್ರಿಯರು. ಅಂತ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿ ಕೂಡ ಕಾಲಿಟ್ಟಿದೆ. ಬಹುಶಃ ನಮ್ಮ ಮಾನಿಗೆ ಬಂದಿಲ್ಲ ಏನೋ ಅನಿಸ್ತದೆ ಅಷ್ಟೇ. ಮಾನಿನಲ್ಲಿ ಕೂಡ ಇದೆ ಅಂತ ನೋಡಿ ವೃದ್ಧಾಶ್ರಮ. ಅಲ್ಲಿ ನೋಡಿದ್ರೆ ಒಂದ್ಸಲ ಹೋಗಿ ನೀವು ಪಾಪ ಅನ್ಸುತ್ತೆ ಅವ್ರು ನೋಡಿದಾಗ. ನಾನು ಒಂದ್ಸಲ ಹಿಂಗೆ ಹೋಗಿದ್ದೆ, ನಾನು ಆಶಾಪುರ ರೋಡಿಗಿದೆ ರೀ ರಾಯಚೂರಲ್ಲಿ. ಅಲ್ಲಿದ್ದಾಗ ಒಬ್ಬ ಒಳ್ಳೆ ಎಂಪ್ಲಾಯ್, ಗೌರ್ಮೆಂಟ್ ಎಂಪ್ಲಾಯ್ ಆಶ್ರಮದಲ್ಲಿದ್ದಾನೆ ಅಂತ. ನಾನು ನೋಡಿದೆ, ಏನು ಸರ್ ಅಂತಂದ್ರೆ, ಇಲ್ಲ ರೀ ನನ್ನ ಮಗ ಬೇರೆ ಆಗಿದ್ದಾನೆ, ಹೇಳ್ತಿ ಮಾತು ಕೇಳಿ ನಮ್ಮನ್ನ ಇಲ್ಲಿ ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಉತ್ತಮವಾದಂಥ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಎಲ್ಲರ ಜೊತೆಗೆ ಏನಪ್ಪ ಯಾರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬದುಕ್ತಿದ್ದಾಗ ಅವ್ರಿಗೆ ಎಷ್ಟು ನೋವಾಗ್ತಿರುತ್ತೆ ವಿಚಾರ ಮಾಡಿ ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಹೇಳ್ತಕ್ಕಂಥ ವಿಷಯ ಏನಂತಂದ್ರೆ, ಒಂದು ಹೆಣ್ಣು, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಆಕೆ ಚೆನ್ನಾಗಿದ್ದಾಗ ಇಡೀ ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೆ ಮೊದಲನೇದಾಗಿ ನಾನು ಕೊಡ್ತಕ್ಕಂಥ ಒಂದು ಉದಾಹರಣೆ ಏನಪ್ಪ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಅತ್ತೆ ಇತ್ತಂತಂದ್ರೆ ಆ ಅತ್ತೆ ತನ್ನ ಸೊಸೆಯನ್ನ ಮಗಳಾಗಿ ನೋಡಿದಾಗ ಖಂಡಿತವಾಗಲೂ ಕೂಡ ಆ ಕುಟುಂಬ ಚೆನ್ನಾಗಿರುತ್ತೆ ಪ್ರಿಯರು. ಯಾಕಂದ್ರೆ ಫಸ್ಟ್ ದೊಡ್ಡವರಿಂದ ಪ್ರಾರಂಭ ಮಾಡೋಣ. ಸೊಸೆ ಅಂತಕ್ಕಂಥ ಹೆಣ್ಮಗಳು ಏನಪ್ಪ ಅಂದ್ರೆ ಚಿಕ್ಕಾಕಿರ್ತಾಳೆ, ಆಕೆಗೆ ಇನ್ನೂ ಮೆಚುರಿಟಿ ಆಫ್ ಮೈಂಡ್ ಬಂದಿರಂಗಿಲ್ಲ. ಅತ್ತೆಗಾಗಿರುವಷ್ಟು ವಯಸ್ಸು ಸೊಸೆಗಾಗಿರಲ್ಲ. ಸೊಸೆ ಚಿಕ್ಕವಳು, ಬುದ್ಧಿಯಲ್ಲಿ ಕಡಿಮೆ ಜ್ಞಾನವನ್ನು ಹೊಂದಿರತಕ್ಕಂಥವಳು ಅನ್ಕೊಂಡು ಮೊದಲನೇದಾಗಿ ಬೆಂಡ್ ಆಗುವಂಥವ್ರು ಯಾರು ಆಗ್ಬೇಕ್ರೆ? ನನ್ನ ಪ್ರಕಾರ ಅತ್ತೆ ಆಗ್ಬೇಕು. ಯಾಕಂದ್ರೆ ಅತ್ತೆಗೆ ಸೊಸೆ ವಯಸ್ಸು ದಾಟೋಗಿರುತ್ತೆ, ಸೊಸೆ ಆಲೋಚನೆಗಳು ಗೊತ್ತಿರುತ್ತೆ, ಸೊಸೆಯ ಒಂದು ಬುದ್ಧಿವಂತಿಕೆ ಎಷ್ಟು ಅಂತಕ್ಕಂಥ ಗೊತ್ತಾಗಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅತ್ತೆ ಸೊಸೆಯನ್ನ ಮಗಳಾಗಿ ಸ್ವೀಕರಿಸಿದಾಗ ಖಂಡಿತವಾಗಲೂ ಕೂಡ ಒಂದು ಸಲ, ಎರಡು ಸಲ, ಮೂರನೇ ಸಲಕ್ಕೆ ಆ ಸೊಸೆ ತನ್ನ ತಪ್ಪನ್ನು ತಿದ್ದುಕೊಳ್ತಾಳೆ. ಕೊನೆಗೆ ಆ ಸೊಸೆ ತಾಯಿಯಾಗಿ ಆ ಅತ್ತೆನ ಸ್ವೀಕಾರ ಮಾಡಲಿಕ್ಕೆ ಶುರುವಾಗ್ತದೆ. ಯಾವಾಗ ಸೊಸೆ ಅತ್ತೆಯನ್ನ ತಾಯಿಯಾಗಿ ಸ್ವೀಕರಿಸ್ತಾಳೋ, ಯಾವಾಗ ಅತ್ತೆ ಸೊಸೆಯನ್ನ ಮಗಳಾಗಿ ಸ್ವೀಕರಿಸ್ತಾಳೋ, ಆ ಕುಟುಂಬ ನಿಜವಾಗಲೂ ಕೂಡ ಒಂದು ಮಾದರಿಯ ಕುಟುಂಬವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ.
ಖಂಡಿತವಾಗ್ಲೂ ಕೂಡ ಈ ಒಂದು ಉದಾಹರಣೆ ಕೂಡ ನಮ್ಮ ಬೈಬಲ್ನಲ್ಲಿ ಇದೆ ಪ್ರಿಯರ್, ತೋರಿಸ್ತೀನಿ ನಿಮಗೆ. ಸರಿ, ರೂತ್ ಗ್ರಂಥವನ್ನು ನೋಡಿದಾಗ, ರೂತಳ ಗ್ರಂಥವನ್ನು ನೋಡಿದಾಗ ನಾವು 1ನೇ ಅಧ್ಯಾಯ 1ನೇ ವಚನದಿಂದ ನಾವೆಲ್ಲರೂ ನೋಡೋಣ ಪ್ರಿಯರೇ. ಈ ರೂತಳ ಒಂದು ಜೀವಿತವನ್ನ, ಅಂದ್ರೆ ಈ ರೂತಳ ಒಂದು ಎಕ್ಸಾಂಪಲ್ ಅನ್ನ ನಾವೇನಾದ್ರೂ ಇಟ್ಕೊಂಡ್ಬಿಟ್ರೆ ನಮ್ಗೆ ಏನು ಬೇಕಾಗಿಲ್ಲ ಪ್ರಿಯರೇ. ಹೆಂಗಿರ್ಬೇಕಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. 1ನೇ ಅಧ್ಯಾಯವನ್ನು ನಾನು ಸಂಪೂರ್ಣವಾಗಿ ಸ್ಪೀಡಾಗಿ ಓದ್ತೀನಿ ಪ್ರಿಯರೇ. ನಾನೇ ಓದ್ತೀನಿ, ದಯವಿಟ್ಟು ನಾನು ಯಾವಾಗ ಓದಿ ಅಂತ ಹೇಳಿದಾಗ ನೀವು ಓದಬೇಕು ಪ್ರಿಯರೇ. ರೂತಳ ಒಂದು ಉದಾಹರಣೆಯನ್ನು ಕೊಡ್ತೀನಿ ಪ್ರಿಯರೇ. ರೂತಳು ಯಾವ ರೀತಿ ಇದ್ದಳು, ರೂತಳ ಒಂದು ಸಂಬಂಧ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನಾನು ಎಕ್ಸ್ಪ್ಲೇನ್ ಮಾಡಿ ಮುಂದೆ ನಾನು ವಿಷಯಕ್ಕೆ ಹೋಗ್ತೇನೆ ಪ್ರಿಯರೇ. ಎಸ್, ಮೋವಾಬಳಾದ ರೂತಳು ಗಂಡ ಸತ್ತ ಮೇಲೆ ಅತ್ತೆಯೊಡನೆ ಯಹೂದ ದೇಶಕ್ಕೆ ಬಂದದ್ದು. ಇಲ್ಲಿ ಒಂದು ಸನ್ನಿವೇಶ ಏನಪ್ಪಾ ಅಂತಂದ್ರೆ, ರೂತಳು ಅಂತಕ್ಕಂಥ ಒಬ್ಬ ಒಳ್ಳೆ ಭಕ್ತಿ ವಿಶ್ವಾಸವನ್ನು ಹೊಂದಿರತಕ್ಕಂಥ ಹೆಣ್ಮಗಳನ್ನ ನಾವು ಬೈಬಲ್ನಲ್ಲಿ ನೋಡ್ತೀವಿ ಪ್ರಿಯರು. ರೂತಳ ಬಗ್ಗೆ, ಆ ರೂತಳಿಗೆ ಚಿಕ್ಕ ವಯಸ್ಸಿನಲ್ಲೇ ಗಂಡ ಸತ್ತೋಗ್ತಾನೆ ಪ್ರಿಯರು. ಗಂಡ ಸತ್ತ ನಂತರ ಆಕೆ ನಡ್ಕೊಳ್ಳುವಂತ ವಿಧಾನ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ವಿಧಾನ ಅನ್ನುವಂಥದ್ದನ್ನ ಹೇಳಿ ಮುಂದಕ್ಕೆ ಹೋಗೋಣ ಪ್ರಿಯರೇ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದ್ರಿಂದ ಯಹೂದ ಪ್ರಾಂತದ ಬೆತ್ಲಹೇಮಿನವನೊಬ್ಬನ ತನ್ನ ಹೆಂಡತಿ, 2 ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಆ ಮನುಷ್ಯನಿಗೆ ಎಲಿಮೆಲೆಕನೆಂದು, ಅವನ ಹೆಂಡತಿಗೆ ನಹೋಮಿಯ ಎಂದು 2 ಮಕ್ಕಳಿಗೆ ಮಹಲೋನ್, ಕಿಲೋನ್ ಎಂದು ಹೆಸರು. ಅಂದ್ರೆ ಇಲ್ಲಿ ಬೆತ್ಲಹೇಮ್ ಅಂತಕ್ಕಂಥ ಒಂದು ನಗರ ಇರುತ್ತದೆ. ಆ ನಗರಕ್ಕೆ ಬರಗಾಲ ಬಂದಿರುತ್ತೆ. ಇಲ್ಲಿ ಇತಿಹಾಸ ಹೇಳ್ತೇನೆ. ಆ ಬೆತ್ಲಹೇಮ್ ಅಂತಕ್ಕಂಥ ನಗರಕ್ಕೆ ಬರಗಾಲ ಬಂದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ತನ್ನ ಹೆಂಡತಿಯನ್ನು ಕರ್ಕೊಂಡು ಏನಪ್ಪಾ ಅಂದ್ರೆ ಒಂದು ಪ್ರಾಂತಕ್ಕೆ ಹೋಗ್ತಾನೆ. ಆ ಬೆತ್ಲಹೇಮ್ ಭೀಕರ ಬರಗಾಲಕ್ಕೆ ತುತ್ತಾದಾಗ ಅದನ್ನ ಬಿಟ್ಟು ಹೊರಗಡೆ ಹೋಗ್ತಾನೆ. ಸೊ ಆ ಓದಂತ ವ್ಯಕ್ತಿ ಹೆಸರೇನಪ್ಪಾ ಅಂತಂದ್ರೆ, ಬೆತ್ಲಹೇಮ್ನೊಬ್ಬರು ತನ್ನ ಹೆಂಡತಿ, 2 ಕುಮಾರರ ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಆ ಮನುಷ್ಯನಿಗೆ ಎಲಿಮೆಲೆಕನೆಂದು, ಆ ವ್ಯಕ್ತಿ ಹೆಸರೇನ್ರಿ? ಎಲಿಮೆಲೆಕನೆಂದು ಆತನ ಹೆಸರು. ಆತನ ಹೆಂಡತಿ ಯಾರಪ್ಪ ಅಂತಂದ್ರೆ ನವೋಮಿಯ ಎಂದು. ಈಗ ಇವರಿಬ್ಬರನ್ನು ನಾವು ನೋಡ್ಕೊಳ್ಳೋಣ. ಬೆತ್ಲಹೇಮ್ ಸಿಟಿ, ಬೆತ್ಲಹೇಮ್ ಅಂತಕ್ಕಂಥ ನಗರ, ಅದಕ್ಕೆ ಭೀಕರ ಬರಗಾಲ ಬಂದಿರುತ್ತೆ. ಆ ಬರಗಾಲ ಬಂದಂತ ಸಂದರ್ಭದಲ್ಲಿ ಆ ಪ್ರದೇಶವನ್ನು ಬಿಟ್ಟು ಒಂದು ಊರಿಗೆ ಹೋಗ್ತಾರೆ. ಯಾರು? ಎಲಿಮೆಲೆಕ್ ಮತ್ತು ನವೋಮಿ ಎಂದು. ಇವರಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಇವರಿಗೆ ಈ ಹೋಗಿರ್ತಕ್ಕಂಥ 2 ವ್ಯಕ್ತಿಗಳಿಗೆ 2 ಮಕ್ಕಳು ಇರ್ತಾರೆ. ಅವ್ರ ಹೆಸರೇನಪ್ಪ ಅಂತಂದ್ರೆ ಮಹಲೋನ್ ಮತ್ತು ಕಿಲೋನ್. ಮಹಲೋನ್ ಮತ್ತು ಕಿಲೋನ್ ಎಂದು ಹೆಸರು. ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲಹೇಮಿನವರಾದ ಇವರು ಒಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ, ಅವ್ರು ಯಾವ ದೇಶಕ್ಕೆ ಬರ್ತಾರೆ? ಇವಾಗ ಮೋವಾಬ್ ದೇಶಕ್ಕೆ ಬರ್ತಾರೆ. ಅರ್ಥ ಆಯ್ತಾ? ಮೋವಾಬ್ ದೇಶಕ್ಕೆ ಪ್ರವಾಸದಲ್ಲಿದ್ದಾಗ ನವೋಮಿಯ ಗಂಡನಾದ ಎಲಿಮೆಲೆಕನು ಸತ್ತನು. ಆಗ ಇಮಿಡಿಯೇಟ್ ಆಗಿ ಆ ಮೋವಾಬ್ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ನವೋಮಿಯ ಗಂಡ ಏನಪ್ಪ ಅಂದ್ರೆ ಸತ್ತೋಗ್ತಾನೆ. ಏನು ಅಚಾನಕ್ ಆಗಿ ಸತ್ತೋಗ್ತಾನೆ. ಸೊ ಇವಾಗ ಉಳಿದಿರ್ತಕ್ಕಂಥವ್ರು ಎಷ್ಟು ಜನ? ನಹೋಮಿ ಮತ್ತು ತನ್ನ 2 ಮಕ್ಕಳು ಅಷ್ಟೇ. ಓಕೆನಾ? ಸೊ ಆಕೆ 2 ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಓರ್ಫಾ ಮತ್ತು ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡರು. ಆ ಊರು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಮೋವಾಬ್ ದೇಶಕ್ಕೆ ಹೋದಾಗ ಆ ಮೋವಾಬ್ ನಲ್ಲಿ ಇರ್ತಕ್ಕಂಥ 2 ಹೆಣ್ಣು ಮಕ್ಕಳನ್ನ ನೋಡಿ ಆ ನಹೋಮಿ ತನ್ನ ಮಕ್ಕಳಿಗೆ ಮದುವೆ ಮಾಡ್ತಾಳೆ. ಆ 2 ಹೆಣ್ಮಕ್ಳು ಯಾರಪ್ಪ ಅಂತಂದ್ರೆ ಓರ್ಫ್ ಮತ್ತು ರೂತ್ ಅಂತ ಹೇಳಿ. ಇವ್ರು ಯಾವ ದೇಶದವರು? ಮೋವಾಬ್ ದೇಶದವರು. ಓಕೆನಾ? 2 ಮಕ್ಕಳೊಡನೆ ಉಳಿದಳು. ಆ ಮಕ್ಕಳು ಓರ್ಫ್, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಆಗಿದ್ದ ಮೇಲೆ 2 ತೀರಿ ಹೋದರು. ಮದುವೆ ಆಗುತ್ತೆ ಮಕ್ಕಳಿಗೆ. 10 ವರ್ಷ ಆದ ನಂತರ ಆ 2 ಮಕ್ಕಳು ಕೂಡ ಸತ್ತೋಗ್ತಾರೆ. ಗಂಡ ಸತ್ತೋಗ್ತಾನೆ, ಅವ್ರ 2 ಮಕ್ಕಳು ಸತ್ತೋಗ್ತಾರೆ. ಈಗ ಉಳಿದಿರ್ತಕ್ಕಂಥವ್ರು ಯಾರ್ರೀ? ನಹೋಮಿ ಮತ್ತು 2 ಸೊಸೆಂದ್ರು. 2 ಸೊಸೆಂದ್ರು ತನ್ನ ಹತ್ರ ಇರ್ತಾರೆ ಪ್ರಿಯರು. ಈ ಮಕ್ಕಳು ಓರ್ಫ್, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ 2 ತೀರಿ ಹೋದರು. ಹೀಗೆ ಆ ಸ್ತ್ರೀಯು ಗಂಡನನ್ನು 2 ಮಕ್ಕಳನ್ನು ಕಳೆದುಕೊಂಡು ಒಬ್ಬಳೇ ಉಳಿದಳು. ಇದು ಸೀನ್. ಈ ಮೋವಾಬ್ ದೇಶದಲ್ಲಿ ಉಳ್ಕೊಂಡಿರ್ತಕ್ಕಂಥ ನಹೋಮಿಯ ಕಥೆ ಏನಪ್ಪಾ ಅಂತಾರೆ,
ಬೆತ್ಲೆಹೇಮ್ ನಗರದಲ್ಲಿ ಬರಗಾಲ ಬಂದಂತ ಸಂದರ್ಭದಲ್ಲಿ ಬದುಕಲಿಕ್ಕೆ ಅಂತೇಳಿ ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಆ ಮೋವಾಬ್ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ತನ್ನ ಗಂಡನನ್ನ ಕಳ್ಕೊಂತಾಳೆ. ಗಂಡನನ್ನ ಕಳ್ಕೊಂಡ ನಂತರ ತನ್ನ ಮಕ್ಕಳಿಗೆ ಮದುವೆ ಮಾಡ್ತಾಳೆ. ಆ ಮೋವಾಬ್ ದೇಶದ 2 ಹೆಣ್ಮಕ್ಳನ್ನ, ಓಫ್ ಮತ್ತು ರೂತ ಅಂತ ಹೇಳಿ. 10 ವರ್ಷ ಮದುವೆ ಆದ ನಂತರ ಆ 2 ಮಕ್ಕಳನ್ನು ಕೂಡ ಕಳ್ಕೊಂತಾಳೆ. ಈಗ ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಆ ನಹೋಮಿ ಮತ್ತು ಆಕೆ 2 ಸೊಸೆಯಂದರ ಪ್ರಿಯರೇ. ಬಹಳ ತುಂಬಾ ಚೆನ್ನಾಗಿದೆ ಈ ಕಥೆ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂದು ವರ್ತಮಾನವನ್ನು ಕೇಳಿದ ನಹೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಅವಾಗ ಆಕೆ ಗೊತ್ತಾಗುತ್ತೆ, ನಾನು ಬಂದಿರತಕ್ಕಂಥ ಉದ್ದೇಶ ಏನಪ್ಪ, ಚೆನ್ನಾಗಿ ಬದುಕು ಕಟ್ಕೋಬೇಕಂತೇಳಿ. ಆದ್ರೆ ನಾನು ಇಲ್ಲಿಗೆ ಬಂದ ನಂತರ ನನ್ನ ಗಂಡನ ಕಳ್ಕೊಂಡೆ, ಮಕ್ಕಳನ್ನ ಕಳ್ಕೊಂಡೆ. ನಾನು ಇಲ್ಲಿ ಯಾಕಿರ್ಲಿ ಈ ಹೊಸ ಪ್ರದೇಶದಲ್ಲಿ? ನಮ್ಮ ದೇಶ ಅಲ್ಲ ಇದು, ಅವ್ರ ದೇಶ ಯಾವ್ದ್ರಿ? ಬೆತ್ಲೆಹೇಮ್ ನಗರ. ಸೊ ನಾನು ಇಲ್ಲಿ ಇದ್ಕೊಳ್ಳೋದು ಅಷ್ಟೇ ಇದೆ, ಬಿಡೋದು ಅಷ್ಟೇ ಇದೆ. ಸೊ ತಿರ್ಗ ನಾನೇನಪ್ಪ, ನನ್ನ ಊರಿಗೆ ನಾನು ಹೋಗ್ತೀನಿ ಅಂತೇಳಿ ಆಕೆಗೆ ಒಂದು ಆಲೋಚನೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾಗದಾಗ ಜನರು ಬೆಂಗಳೂರು ದುಡ್ಕೊಂಡು ತಿನ್ನಕ್ ಹೋಗಿರ್ತಾರೆ. ಬೆಂಗಳೂರು ದುಡ್ಕೊಂಡು ತಿನ್ನಕ್ ಹೋದಾಗ ಗಂಡ ಸತ್ತೋದ, ಮಕ್ಕಳು ಸತ್ತೋದ, ನಮ್ಮ ತಾಯಮ್ಮ ಅಲ್ಲಿ ಯಾಕೆ ಇರ್ತಾಳೆ? ನಾವೇ ಜಸ್ಟ್ ಆಲೋಚನೆ ಮಾಡೋಣ. ಏನಂತ ಆಲೋಚನೆ ಮಾಡ್ತಾರೆ? ನಡಿ, ನಾನು ಸತ್ರು ಬದುಕಿದ್ರು ನಮ್ಮೂರಾಗ ನಾನು ಇರ್ತೇನೆ ನಡಿ ಅಂತ ಹೇಳಿ ಬರ್ತಾರೆ. ಅದೇ ಸೇಮ್ ಆಲೋಚನೆ ಯಾರಿಗೆ ಬರುತ್ತೆ ಅಂತಂದ್ರೆ ಇನ್ನ ಹೋಮಿಗೆ ಬರುತ್ತೆ. ಆ ಹೆಣ್ಮಗಳು ಡಿಸೈಡ್ ಆಗ್ತಾಳೆ, ನಡಿ ಹೋಗೋಣ ಅಂತ ಹೇಳಿ. ಆಕೆಯು 2 ಸೊಸೆಯರೊಡನೆ ತಾನಿದ್ದ ಸ್ಥಳದಿಂದ ಯೆಹೂದ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅವರಿಗೆ ತಿರುಗಿ ನಿಮ್ಮ ತವರು ಮನೆಗೆ ಹೋಗಿರಿ ಅಂತ ಹೇಳ್ತಾಳೆ. ಈ ಅತ್ತೆ ಒಳ್ಳೆ ಗುಣ ಏನಂತಂದ್ರೆ, ಯಾವಾಗ ತನ್ನ ಮಕ್ಕಳನ್ನ ಕಳ್ಕೊಂತಾಳೋ ಆಗ ತನ್ನ ಸೊಸೆಂದರಿಗೆ ಹೇಳ್ತಾಳೆ, ಅಮ್ಮ ನಾನಂತೂ ನನ್ನ ಊರಿಗೆ ಹೋಗ್ಲಿಕ್ಕೆ ನಾನು ಡಿಸೈಡ್ ಮಾಡಿದ್ದೇನೆ. ಆದ್ರೆ ನೀವು ಚಿಕ್ಕ ವಯಸ್ಸಿನವರು, ಮದುವೆಯಾಗಿ ಕೇವಲ 10 ವರ್ಷ ಸಂಸಾರ ಮಾಡಿದಿರಮ್ಮ. ಮಹಾ ಅಂದ್ರೆ ಒಂದು 25 ವರ್ಷ 30 ವರ್ಷ ಇರ್ಬೋದು ನಿಮಗೆ. ನೀವು ನಿಮ್ಮ ಮನೆಗಳಿಗೆ, ತವ್ರ ಮನೆಗೆ ಹೋಗ್ಬಿಡ್ರಮ್ಮ ಅಂತ ಹೇಳ್ತಾಳೆ. ಎಂತ ಆಲೋಚನೆ ನೋಡ್ಲಿಕ್ಕಿಂತ ಯಾರ್ದು? ಹೋಗಿದ್ದು ಬೇಡಮ್ಮ, ನಾನು ನಮ್ಮೂರಿಗೆ ಹೋಗ್ತೀನಿ, ನೀವೆಲ್ಲರೂ ಕೂಡ ತಿರುಗಿ ನಿಮ್ಮ ಮನೆಗೆ ಹೋಗ್ಬಿಡ್ರಿ. ಅವಕಾಶ ಸಿಕ್ತು ಇನ್ನೊಂದು ಮದುವೆ ಆಗ್ರಿ ಅಂತ ಹೇಳ್ತಾಳೆ. ಯಾಕಂದ್ರೆ ನಿಮ್ದೆಲ್ಲ ಚಿಕ್ಕ ವಯಸ್ಸು, ನಿಮ್ಮ ವಯಸ್ಸು, ನೀವು ಬದುಕ್ತಕ್ಕಂಥ ಜೀವನ ಮ್ಯಾಚ್ ಆಗ್ತಾ ಇಲ್ಲ. ನೀವು ತಿರ್ಗಾ ಹೋಗಿ ಏನಪ್ಪ, ನಿಮ್ಮ ತಂದೆ ತಾಯಿ ಮನೆಗೆ ಹೋಗ್ಬಿಡು, ತವ್ರ ಮನೆಗೆ ಹೋಗ್ರಿ, ಅವಕಾಶ ಸಿಕ್ತದ್ರೆ ನೀವು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಬಹಳ ಚೆನ್ನಾಗಿ ಹೇಳ್ತಾಳೆ. ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. ಆಶೀರ್ವಾದ ಮಾಡ್ತಾಳೆ ಆ ತಾಯಿ. ಆ ನಹೋಮಿ ತನ್ನ ಸೊಸೆಯಂದ್ರಿಗೆ ಎಂತ ಆಶೀರ್ವಾದ ಮಾಡ್ತಾಳಪ್ಪ ಅಂತಂದ್ರೆ, ದೇವರು ನಿಮ್ಮನ್ನು ಸದಾ ಸದಾ ಯಾವಾಗ್ಲೂ ಕೂಡ ಏನಪ್ಪಾ ಅಂತಂದ್ರೆ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಪ್ರೀತಿಸಲಿ, ನಿಮ್ಮ ಮೇಲೆ ದೇವರ ಕೃಪೆ ಸದಾ ಇರಲಿ ಅಂತಕ್ಕಂಥ ವಿಷಯನ ಆಕೆ ಮಾಡ್ತಾಳೆ. ಪ್ರೇರೆ, ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. ನೀವಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿಯಿಂದಿರುವಂತೆ ಯೆಹೋವನು ಅನುಗ್ರಹಿಸಲಿ ಎಂದು ಹೇಳಿ ಅವರನ್ನು ಮುದ್ದಿಟ್ಟಳು. ಬೇಡಮ್ಮ, ನೀವು ಇನ್ನೊಂದು ಮದುವೆ ಮಾಡ್ಕೊಂಡು ನಿಮ್ಮ ಮಕ್ಕಳ ಜೊತೆಗೆ, ನಿಮ್ಮ ಗಂಡನ ಜೊತೆಗೆ, ನಿಮ್ಮ ಕುಟುಂಬದ ಜೊತೆಗೆ ಚೆನ್ನಾಗಿರ ಅಂತೇಳಿ ಅವರ ತಲೆಯ ಮೇಲೆ ಮುದ್ದಿಟ್ಟು ಹೇಳ್ತಾಳೆ, ಹೋಗಿ ನೀವು ಅಂತ ಹೇಳ್ತಾಳೆ. ಪ್ರೇರೆ, ಆಗ ಅವರು ಗಟ್ಟಿಯಾಗಿ ಹತ್ತು, ನಾವು ನಿನ್ನ ಜೊತೆಯಲ್ಲೇ ನಿನ್ನ ಸ್ವಜನರ ಬಳಿಗೆ ಬರುತ್ತೇವೆ. ಆದ್ರೆ ಈ ಸೊಸೆ ಅಂದ್ರೆ ಒಪ್ಪಲ್ಲ. ಪ್ರೇರೆ, ಆ ತಾಯಿ ತೋರಿಸಿರ್ತಕ್ಕಂಥ ಪ್ರೀತಿಯನ್ನು ಸ್ವೀಕಾರ ಮಾಡ್ಕೊಂಡಿರ್ತಕ್ಕಂಥ ಈ ಓಫ್ ಮತ್ತು ರೂತ ಹೇಳ್ತಾರೆ, ಇಲ್ಲಮ್ಮ, ನಾವು ನಿಮ್ಮನ್ನು ಬಿಡ್ತಾ ಇಲ್ಲ, ನಿಮ್ಮನ್ನು ಬಿಡಲ್ಲ, ನಾವು ನಿಮ್ ಜೊತೆಗೇನೆ ಬರ್ತೀವಿ, ನಾವು ನಿಮ್ ಜೊತೆಗೇನೆ ಇರ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಪ್ರೇರೆ, ಅನ್ನಲು ಆಕೆ, ನನ್ನ ಮಕ್ಕಳೇ, ನೀವು ನನ್ನೊಡನೆ ಬರುವುದಕ್ಕೆ? ಹಿಂದಿರುಗಿ ಹೋಗಿರಿ, ನಿಮಗೆ ಗಂಡಂದಿರನ್ನು ಕೊಡುವುದಕ್ಕೆ ನನ್ನ ಗರ್ಭದಲ್ಲಿ ಬೇರೆ ಮಕ್ಕಳಿಲ್ಲವಲ್ಲ. ಆಗಿನ ಕಾಲದಲ್ಲಿ ಒಂದು ಸಂಸ್ಕೃತಿ ಪ್ರೇರೆ, ಒಂದು ವೇಳೆ ದೊಡ್ಡ ಮಗ ಸತ್ರೆ, ಒಂದು ವೇಳೆ ಇನ್ನೊಂದು ಮಗ ತಂತಾರೆ, ಆ ಸಂದರ್ಭದಲ್ಲಿ ಒಪ್ಪಂದದ ಮೂಲಕವಾಗಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಯಾ ಭಾಗದಲ್ಲಿ ನಮ್ಮ ಇಂಡಿಯಾದಲ್ಲಿ ಕೂಡ ಇತ್ತು ಅದು. ಆಗ ಈ ನಹೋಮಿ ಹೇಳ್ತಾಳೆ, ನೀವು ನನ್ನ ಜೊತೆಗೆ ಬಂದ್ರೆ ನಿಮಗೆ ನನ್ನ ಗರ್ಭದಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಮಕ್ಕಳು ಯಾರಿಲ್ಲಮ್ಮ, ನೀವು ಯಾಕೆ ಬರ್ತಾರೆ ನನ್ನ ಜೊತೆಗೆ? ನಾನು ನಷ್ಟ ಹೊಂದಿದ್ದೀನಿ, ನೀವು ನಷ್ಟ ಆಗಿರಿ. ಈಗ ಆದ್ರೂ ಪರವಾಗಿಲ್ಲ, ನಿಮ್ಮ ಊರುಗಳಿಗೆ ಹೋಗಿನಪ್ಪ, ನೀವು ಒಂದು ಹೊಸ ಬದುಕನ್ನು ಕಟ್ಕೊಳ್ರಮ್ಮ, ಬೇಡ ಅಂಥೇಳಿ ಎಷ್ಟು ಚೆನ್ನಾಗಿ ಬುದ್ಧಿ ಮಾತು ಹೇಳ್ತಾಳೆ ಅಂತಂದ್ರೆ, ಅದ್ಯಾವುದನ್ನು ಕೂಡ ಈ ಓರ್ಫ್ ಮತ್ತು ರೂತ್ ಕೇಳಲ್ಲ. ಪ್ರೇರೆ, ಕೇಳಲ್ಲ. ಬೇಡ ತಾಯಿ, ಅಮ್ಮ ನಾವು ನಿನ್ನ ಜೊತೆಗೆ ಬರ್ತೇವಮ್ಮ ಅಂತ ಹೇಳ್ತಾರೆ. ಪ್ರೇರೆ,
ನೀವು ನನ್ನೊಡನೆ ಬರುವುದೇಕೆ? ಹಿಂದಿರುಗಿ ಹೋಗಿರಿ, ನಿಮಗೆ ಗಂಡಂದಿರನ್ನು ಕೊಡುವುದಕ್ಕೆ ನನ್ನ ಗರ್ಭದಲ್ಲಿ ಬೇರೆ ಮಕ್ಕಳಿಲ್ಲವಲ್ಲ, ಮತ್ತೊಬ್ಬನನ್ನು ಮದುವೆ ಮಾಡಿಕೊಳ್ಳುವ ಪ್ರಾಯವೂ ನನಗೆ ದಾಟಿ ಹೋಯಿತು. ಆ ಅವಕಾಶನೂ ನನಗಿಲ್ಲ, ಯಾಕಂದ್ರೆ ನನ್ನ ವಯಸ್ಸಾಗಿದೆ. ಆದ್ದರಿಂದ ನನ್ನ ಮಕ್ಕಳೇ ನೋಡಿ, ಆ ವರ್ಡ್ ಅಂಡರ್ಲೈನ್ ಮಾಡ್ಕೊಂಡ್ಬಿಡು. ಒಂದು ಸೊಸೆಗೆ ಆ ಅತ್ತೆ ಹೇಳ್ತಕ್ಕಂಥ ಪದ ಹೆಂಗಿದೆ ಅಂದ್ರೆ ನನ್ನ ಮಕ್ಕಳೇ. ಅಂದ್ರೆ ಈ ನಹೋಮಿ ಯಾವ ಪದವನ್ನು ಪ್ರಯೋಗ ಮಾಡ್ತಾಳೆ ತನ್ನ ಸೊಸೆಂದರಿಗೆ ಅಂತಕ್ಕಂಥದ್ದು ನೋಡಿದಾಗ, ನನ್ನ ಮಕ್ಕಳೇ, ಅಮ್ಮ ಮಗಳೇ. ಇವತ್ತು ನಾವಂತೀವ ಬೆಳೆಯರೆ, ನಮ್ಮ ಸೊಸೆಂದರಿಗೆ ನಾವು ಮಕ್ಕಳೇ ಮಗಳೇ ಅಂತೀವಮ್ಮ ಅನ್ಬೇಕು ಬೆಳೆಯರು. ಯಾವಾಗ ನೀನು ನಿನ್ನ ಸೊಸೆಯನ್ನ ಮಗಳೇ ಅಂತೇಳಿ ಸಂಬೋಧಿಸಿದ್ರೆ ಆ ಸೊಸೆ ನನ್ನ ತಾಯಿ ಅಂತಾಳೆ ಬೆಳೆಯರು. ಯಾವಾಗ ನೀನು ಡಾಮಿನೇಷನ್ ಮಾಡ್ತೀಯೋ ನಿನ್ನ ಸೊಸೆ ಮೇಲೆ, ಇವತ್ತಿಲ್ಲ ನಾಳೆ ತಿರ್ಗಾ ಡಾಮಿನೇಷನ್ ನಿನ್ನ ಮೇಲೇನೆ ಬರುತ್ತೆ ಪ್ರೇಯರ್. ಖಂಡಿತ. ಎವ್ರಿ ಆಕ್ಷನ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ರಿಯಾಕ್ಷನ್ ಅಂತ ಹೇಳ್ತಾರೆ ಪ್ರೇಯರ್. ಒಂದು ಲಾ ಇದೆ ಫಿಸಿಕ್ಸ್ ನಲ್ಲಿ, ಎವ್ರಿ ಆಕ್ಷನ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ರಿಯಾಕ್ಷನ್. ಅಂದ್ರೆ ಪ್ರತಿಯೊಂದು ಕಾರ್ಯಕ್ಕೂ ತನ್ನದೇ ಆಗಿರತಕ್ಕಂಥ ಏನಾಗಿರ್ತಾರೆ ಪ್ರತಿಕಾರ್ಯ ಇರುತ್ತೆ ಪ್ರೇಯರ್. ನಾವು ಯಾವ ರೀತಿ ನಾವು ನೋಡ್ತೀವೋ, ನಾವು ಯಾವ ರೀತಿ ನಮ್ಮ ಆಲೋಚನೆಯನ್ನ ಮಾಡ್ತೀವೋ ಅದೇ ನಮ್ಗೆ ರೆಸ್ಪಾನ್ಸ್ ಆಗಿ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಆ ರೀತಿಯಲ್ಲಿ ತಾಯಿ ಹೇಳ್ತಾಳೆ, ನಹೋಮಿ ನನ್ನ ಮಕ್ಕಳೇ, ನೀವು ಹಿಂದಿರುಗಿ ಹೋಗಿರಿ. ಒಂದು ವೇಳೆ ನಿರೀಕ್ಷೆಯಿಂದ ಇವತ್ತು ಒಬ್ಬ ಗಂಡನನ್ನು ಕೂಡಿ ಮಕ್ಕಳನ್ನು ಹೆತ್ತರೋ ಅವರು ದೊಡ್ಡವರಾಗುವ ತನಕ ಕಾದಿರುವಿರು, ಅಲ್ಲಿಯವರೆಗೂ ಗಂಡಂದಿರಲ್ಲದೆ ಇರುವಿರು. ನನ್ನ ಮಕ್ಕಳೇ, ಹಾಗೆ ಮಾಡಬೇಡಿರಿ. ರಿಕ್ವೆಸ್ಟ್ ಮಾಡ್ಕೊತೀಳಮ್ಮ, ಬೇಡಮ್ಮ, ಹೋಗಿ ನೀವು. ಯೆಹೋವನ ಹಸ್ತವು ನನಗೆ ವಿರೋಧವಾಗಿರುವುದರಿಂದ ನಿಮಗೋಸ್ಕರ ಬಹಳ ದುಃಖ ಪಡುತ್ತೇನೆ ಅಂದಳು. ಆ ತಾಯಿ ಅಂತಾಳೆ, ಯೆಹೋವನು ನನ್ನ ಮೇಲೆ ವಿರೋಧವಾಗಿ ನಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ ಅಮ್ಮ, ಬೇಡ. ಯಾಕೋ ನನ್ನ ಮೇಲೆ ದೇವರು ಸಿಟ್ಟಾಗಿದೆ ಅನ್ಸ್ತದೆ. ಸೊ ನನ್ನ ಜೊತೆಗೆ ಬಂದು ನೀವು ಇಕ್ಕಟ್ಟಿಗೆ ಸಿಲ್ಕೋಬೇಡಿ, ನೀನು ಹೋಗಮ್ಮ ಅಂತ ಹೇಳ್ತಾಳೆ ಪ್ರೇಯರ್. ಎಷ್ಟು ಕನ್ವಿನ್ಸ್ ಮಾಡ್ತಾಳೆ ನೋಡಿ. ಅಂದ್ರೆ ನನ್ನ ಹಣೆ ಬರದಾಗ ಏನಾಗಿದೆ ಆಗ್ಯದಮ್ಮ, ನನಗೋಸ್ಕರ ನೀವು ಯಾಕೆ ಚಿಂತೆ ಮಾಡ್ತೀರಿ? ನೀವು ನಿಮ್ಮ ಬದುಕನ್ನ ಕಟ್ಕೊಳ್ಳಿ, ಹೋಗಿ. ನಾವು ಅಂತಿರ್ತೀವಲ್ಲ ಜನರಲ್ ಆಗಿ, ನಾನು ಹಣೆ ಬರರಿ, ದೇವರು ಏನ್ ಮಾಡ್ತಾನೋ ಮಾಡ್ಲಿ ಅನ್ನುವಂಥ ರೀತಿಯಲ್ಲಿ ನಾವು ಕೈ ಚೆಲ್ಲಿ ಮಾತಾಡ್ತೀವೋ ಆ ಪರಿಸ್ಥಿತಿಯನ್ನು ಇಲ್ಲಿ ನಹೋಮಿ ಮಾತಾಡ್ತಿದ್ದಾಳೆ ಪ್ರೇಯರ್. ಇನ್ನೊಂದ್ಸಲ ಓದ್ತಾ ನೋಡ್ರಿ. ಯೆಹೋವನ ಹಸ್ತವು ನನಗೆ ವಿರೋಧವಾಗಿರುವುದರಿಂದ ನಿಮಗೋಸ್ಕರ ಬಹಳ ದುಃಖ ಪಡುತ್ತೇನೆ ಅಂದಳು. ಆಗ ಅವರು ತಿರುಗಿ ಗಟ್ಟಿಯಾಗಿ ಹತ್ತರು. ಹೇಳ್ತಾರೆ ಪ್ರೇಯರ್, ಗಟ್ಟಿಯಾಗಿ ಹೇಳ್ತಾರೆ, ಬೇಡಮ್ಮ ಹಂಗನ್ಬೇಡ, ನೀನು ಆ ಥರ ಮಾತಾಡ್ಬೇಡ, ನೀ ಆ ಥರ ಮಾತಾಡಿದ್ರೆ ನಮ್ಗೆ ಹಳು ಬರುತ್ತಮ್ಮ, ಬೇಡ ಅಂತ ಹೇಳ್ತಾರೆ ಪ್ರೇಯರ್. ಆಗ ಅವರು ತಿರುಗಿ ಗಟ್ಟಿಯಾಗಿ ಹತ್ತರು, ಓರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ಈ ಎಲ್ಲ ಮಾತುಗಳನ್ನ ನಾವು ನೋಡಿದಾಗ ನಹೋಮಿ ಏನ್ ಮಾಡ್ತಿದ್ದಾಳೆ ಅಂತಾರೆ, ತನ್ನ ಸೊಸೆಯಂದ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾಳೆ, ಒಪ್ಪಿಸ್ತಾ ಇದ್ದಾಳೆ. ಅಮ್ಮ, ನಂದಂತೂ ಈ ತರ ಆಗಿದೆ ಬದುಕು, ನನ್ನ ಬದುಕಿನ ಜೊತೆಗೆ ನೀವು ಬಂದ್ರೆ ನೀವು ಕೂಡ ಸುಖವಾಗಿರಲ್ಲಮ್ಮ, ಬೇಡ, ನೀವು ನಿಮ್ಮ ಮನೆಗಳಿಗೆ ವಾಪಸ್ ಹೋಗ್ಯಮ್ಮ, ನೀವು ಬೇರೆ ಮದುವೆ ಆಗ್ರಿ, ನೀವು ಬೇರೆ ಕುಟುಂಬವನ್ನು ಕಟ್ಕೊಳ್ರಿ ಅಂಥೇಳಿ ಈ ರೀತಿ ಕನ್ವಿನ್ಸ್ ಮಾಡಿದ ನಂತರ 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 ಈ ಓರ್ಫ್ ಅಂತಕ್ಕಂಥ ಹೆಣ್ಮಗಳಿಗೆ ಏನಾಗುತ್ತೆಪ್ಪ, ಕನ್ವಿನ್ಸ್ ಆಗುತ್ತೆ. ಹೌದಲ್ಲ, ನಮ್ಮ ಅತ್ತೆ ಹೇಳುವಂಥದ್ದು ಕರೆಕ್ಟ್ ಅದಲ್ಲ, ಸರಿ ಬಿಡು, ಮತ್ತೆ ನಮ್ಮ ಅತ್ತೆನೇ ಹೇಳ ಅಂಥೇಳಿ ಆ ಅಮ್ಮ ಸ್ವಲ್ಪ ಒಂದು ಹೆಜ್ಜೆ ಹೇಳ ಹಿಂದಕ್ಕೆ ಹಾಕ್ತಾಳೆ, ಒಪ್ಕೊಳ್ತಾಳೆ. ಆಕೆ ಅತ್ತೆ ಕನ್ವಿನ್ಸ್ ಒಪ್ಕೊಳ್ತಕ್ಕಂಥವ್ರು ಓರ್ಫ್. ಹೌದಾ? ಸೊ ಕಡೆಗೆ ಏನಾಗುತ್ತೆ ನೋಡಲ್ಲ. ಆಗ ತಿರುಗಿ ಗಟ್ಟಿಯಾಗಿ ಹತ್ತರು, ಓರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು ಅಂದ್ರೆ ಆಕೆ ಅತ್ತೆ ಹೇಳಿರ್ತಕ್ಕಂಥ ಮಾತನ್ನು ಒಪ್ಕೊಂಡು ಆಕೆ ವಾಪಸ್ ಹೋಗ್ತಾಳೆ. ಯಾರನ್ನ ಬಿಟ್ಟು ಹೋಗ್ತಾಳೆ? ನಹೋಮಿಯನ್ನ ಬಿಟ್ಟು ಹೋಗ್ತಾಳೆ. ಆದ್ರೆ ಇನ್ನೊಂದು ಹೆಣ್ಮಗಳಿದ್ದಾಳೆ, ಯಾರು? ರೂತ್. ಫುಲ್ ಸ್ಟ್ರಾಂಗ್. ಅತ್ತೆ ಏನ್ ಹೇಳಿದ್ರು ಕೂಡ ಕೇಳಲ್ಲ ಪ್ರಿಯ, ಅತ್ತೆ ಏನ್ ಹೇಳಿದ್ರು ಕೂಡ ಕೇಳಲ್ಲ. ರೂತಳಾದರೂ ಅತ್ತೆಯನ್ನು ಅಂಟಿಕೊಂಡಳು. ನೋ, ನೆವರ್, ಐ ಡೋಂಟ್ ಲೀವ್ ಯು ಅಂತ ಹೇಳ್ತಾಳೆ. ನಾನು ನಿನ್ನ ಬಿಡಲ್ಲಮ್ಮ, ಯಾಕಂದರೆ ಕಷ್ಟ ಕಾಲದಲ್ಲಿ ನಾನು ನಿನ್ನ ಜೊತೆಗಿರ್ಬೇಕಂತೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ನಿನ್ನನ್ನು ನೋಡ್ಕೊಳ್ಳಿಕ್ಕೆ ನಿನಗೆ ಗಂಡನಿಲ್ಲ, ನಿನ್ನನ್ನು ನೋಡ್ಕೊಳ್ಳಿಕ್ಕೆ ನಿನಗೆ ಮಕ್ಕಳಿಲ್ಲ. ಇರುವಂಥ ಒಂದೇ ಒಂದು ಸಂಬಂಧ ಸೊಸೆ ಮಾತ್ರ. ಅದರಲ್ಲಿ ಒಂದು ಸೊಸೆ ಹೋದಳು. ಇವಾಗ ಮತ್ತೆ ನೀನೇನಾಗ್ತೀಯ? ಅನಾಥವಾಗ್ತೀಯಮ್ಮ, ಬೇಡ. ನಾನು ಸತ್ತರೂ ಪರವಾಗಿಲ್ಲ, ಬದುಕಿದರೂ ಪರವಾಗಿಲ್ಲ, ನೀನೇ ನನಗೆ ದಿಕ್ಕಮ್ಮ. ಅತ್ತೆ ಅಂದ್ರೆ ನೀನೆ, ತಾಯಿ ಅಂದ್ರೆ ನೀನೆ, ನನ್ನ ಬದುಕು ಅಂದ್ರೆ ನೀನೆ, ನಾನು ನಿನ್ನ ಜೊತೆಗೇನೆ ಬರ್ತೀನಿ ಅಂತಕ್ಕಂಥ ಒಂದು ಪ್ರೀತಿಯನ್ನ ರೂತ್ ತೋರಿಸ್ತಾಳ್ರಿ. ನೋಡ್ರಿ, ರೂತಳಾದರೂ ಅತ್ತೆಯನ್ನೇ ಅಂಟಿಕೊಂಡಳು. ನಹೋಮಿಯು ರೂತಳಿಗೆ, ಈಗೋ
ನಿನ್ನ ಊರಿಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೆ ದೇವತೆಗಳ ಬಳಿಗೂ ಹೋಗುತ್ತಾಳೆ. ನೋಡು ನಿನ್ನ ಊರಿಗಿತ್ತಿ ಅಂತಾರೆ, ಏನಂತಾರೆ ಕನ್ನಡದಾಗ? ನೆಗೇಣಿ ಅಂತಾರಲ್ಲ. ನಿಮ್ ನೆಗೇಣಿ ಓದಳಲ್ಲಮ್ಮ, ನೀನ್ ನೆಗೇಣಿ ಓದಾಗ ನೀನ್ ಹೋಗಲ್ಲ, ನಿನ್ಗೆ ಒಳ್ಳೇದಾಗುತ್ತೆ ಅಮ್ಮ, ಬೇಡದಲ್ಲಿ ಯಾಕೆ ನೀನು ಆಲೋಚನೆ ಮಾಡ್ತೀಯ ನೀನು ಅಂತೇಳಿ ಆ ರೂತಿಗೆ ಮತ್ತೆ ಟ್ರೈ ಮಾಡ್ತಾಳೆ ಕನ್ವಿನ್ಸ್ ಮಾಡ್ಲಿಕ್ಕೆ. ತಿರುಗಿ ತನ್ನ ಜನರ ಬಳಿಗೆ ದೇವತೆಗಳ ಬಳಿಗೆ ಹೋಗುತ್ತಾಳೆ. ನೀನು ಆಕೆಯ ಜೊತೆಯಲ್ಲಿ ಹೋಗುವಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಪಡಿಸಬೇಡ. ಅಮ್ಮ, ಡೋಂಟ್ ಫೋರ್ಸ್ ಮೀ, ನಾನು ಹೋಗಲ್ಲ, ಹೋಗಲ್ಲ, ಹೋಗ್ಲಿ, ನಾನು ಆಕೆಗೆ ನನ್ನ ವಿರೋಧ ವ್ಯಕ್ತಪಡಿಸಲ್ಲ. ಆದ್ರೆ ನೀನ್ ನನಗೆ ಒತ್ತಾಯ ಪಡಿಸಬೇಡ ಹೋಗಂತೇಳಿ ನಾನು ಮಾನಸಿಕವಾಗಿ ದೃಢವಾಗಿ ನಿರ್ಧಾರ ಮಾಡಿದ್ದೀನಿ. ಏನಂತಂದ್ರೆ ನನ್ನ ದಿನಗಳು ನಿನ್ನ ಜೊತೆಗೆ ಇರ್ತವೆ ಅಂತಕ್ಕಂಥದ್ದು. ನಾನು ಹೋಗಲ್ಲ, ನಾನು ನಿನ್ನ ಜೊತೆಗೆ ಬರ್ತೀನಿ ಸಾಕು ಅಂತ ಹೇಳ್ತಾಳೆ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ಎಲ್ಲಿಗಾರು ಹೋಗು, ನೀನು ಬೆತ್ಲೆಹೇಮ್ಗೆ ಹೋಗ್ತೀಯಾ, ಬೆತ್ಲೆಹೇಮ್ಗೆ ಬರ್ತೇನೆ. ನೀನು ಬೆತ್ಲೆಹೇಮ್ ಬಿಟ್ಟು ಬೇರೆ ಊರಿಗೆ ಹೋಗ್ತೀಯಾ, ಅಲ್ಲಿಗೂ ಬರ್ತೇನೆ. ನೀನು ಎಲ್ಲಿರ್ತೀಯಾ, ನಾನು ಅಲ್ಲೇ ಇರ್ತೀನಮ್ಮ ಅಂತ ಹೇಳ್ತಾಳೆ. ಯಾಕೆ? ರೂತಿಗೆ ಯಾರಿಲ್ವಾ? ಇದ್ದಾರೆ, ಅವ್ರ ಊರದಾಗೆ ಇದ್ದಾಳಕಿ, ಅವ್ರ ತಂದೆ ತಾಯಿ ತವ್ರ ಮನೆ ಇದೆ. ಆಕೆ ಇಷ್ಟಪಟ್ಟರೆ ತಂದೆ ತಾಯಿಗಳ ಮನೆಗೆ ಹೋಗ್ಬೋದು, ಇನ್ನೊಂದು ಮದುವೆ ಆಗ್ಬೋದು. ಆದ್ರೆ ರೂತ್ ಆ ಥರ ಮಾಡಲಿಲ್ಲ. ನನ್ನ ಅತ್ತೆಗೆ ಯಾರೂ ಇಲ್ಲ, ನನ್ನ ಅತ್ತೆಯನ್ನ ನಾನು ಬಿಟ್ರೆ ನನ್ನ ಅತ್ತೆ ಏನಾಗ್ತಾಳೋ ಏನೋ ಗೊತ್ತಿಲ್ಲ. ಹಾಗಾಗಿ ಅತ್ತೆಗೆ ಹೇಳ್ತಾಳೆ, ನನಗೆ ಒತ್ತಾಯ ಪಡಿಸ್ಬೇಡ, ನಾನು ನಿನ್ ಜೊತೆಗೆ ಬರ್ತೀನಮ್ಮ ಅಂತ ಹೇಳ್ತಾಳೆ. ನೀನು ವಾಸಿಸುವಲ್ಲಿ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು. ನೀನ್ ಎಲ್ಲಿಗೆ ಹೋಗ್ತೀಯ, ನಾನು ಅಲ್ಲಿಗೆ ಬರ್ತೀನಿ. ನೀನ್ ಯಾರ ಜನರನ್ನ ಇಷ್ಟಪಡ್ತೇವೆ, ನಾನು ಅವ್ರನ್ನ ಇಷ್ಟಪಡ್ತೀನಿ, ಅವ್ರ ಜೊತೆಗೇನೆ ಇರ್ತೀನಿ. ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದಳು. ನಾನು ಸಾಯೋವರೆಗೂ ಕೂಡಮ್ಮ ನಾನು ನಿನ್ನ ಜೊತೆಗೆ ಇರ್ತೀನಮ್ಮ. ನನಗೆ ನಿನ್ನ ಒಂದು ಸಹವಾಸ ಬೇಕಾಗಿದೆ, ನಿನ್ನನ್ನು ಬಿಟ್ಟು ಇರ್ತಕ್ಕಂಥ ಒಂದು ಕೆಲಸ ನನಗೆ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಪ್ರೀತಿಯನ್ನು ತೋರಿಸ್ತಾಳೆ. ಅಂದರೆ ರೂತು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಅತ್ತೆ ಸೊಸೆಯರ ಜೀವಿತ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೀವು ಆಲೋಚನೆ ಮಾಡಿ ಪ್ರಿಯರೇ. ಈ ರೀತಿ ಇವತ್ತು ನಮ್ಮ ಕುಟುಂಬಗಳಲ್ಲಿ ಅತ್ತೆ ಸೊಸೆ ಇದ್ದಾರೆ ಪ್ರಿಯರೇ, ಇದ್ದಾರೆ ಪ್ರಿಯರೇ. ನೀವು ಕೂಡ ಒಂದಿಲ್ಲ ಒಂದಿನ ಅತ್ತೆ ಆಗೋರು, ನೀವು ಕೂಡ ಒಂದು ಮನೆಯಲ್ಲಿ ಸೊಸೆಯಾಗಿ ಕೆಲಸ ಮಾಡಿದವರು ಪ್ರಿಯರೇ. ಮತ್ತು ಇವಾಗ ನಮ್ಮ ಜೀವಿತಗಳನ್ನು ನಾವು ಆಲೋಚನೆ ಮಾಡ್ಕೊಳ್ಳೋಣ ಪ್ರಿಯರೇ. ನಾವು ಯಾವ ರೀತಿ ಇದ್ದೀವಿ ಪ್ರಿಯರೇ? ಅತ್ತೆಯಾಗಿ ನನ್ನ ಜವಾಬ್ದಾರಿ ನನ್ನನ್ನು ಸರಿಯಾಗಿ ಮಾಡ್ತಾ ಇದ್ದೀನಾ? ಆಲೋಚನೆ ಮಾಡಿ. ಸೊಸೆಯಾಗಿ ನಾನು ನಡ್ಕೊಳ್ತಕ್ಕಂಥ ರೀತಿ ಸರಿಯಾಗಿದೆನಾ? ಆಲೋಚನೆ ಮಾಡಿ ಪ್ರಿಯರೇ. ಯಾಕಂದ್ರೆ ನಮ್ಮ ಕುಟುಂಬಗಳನ್ನ ಸರಿಪಡಿಸ್ಕೊಳ್ಬೇಕಂತಂದ್ರೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡ್ಕೊಂಡಾಗ, ದೇವರ ವಾಕ್ಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ಈ ಮಾದರಿಯ ಜೀವಿತಗಳು ನಮ್ಮ ಕುಟುಂಬವನ್ನ ಉನ್ನತವಾಗಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವರು ನಮ್ಮನ್ನು ಅಟ್ರಾಕ್ಟ್ ಮಾಡ್ತದನಂತಂದ್ರೆ ದೇವರಿಗೆ ಮೆಚ್ಚುಗೆ ಆಗುವಂತ ರೀತಿಯ ಜೀವಿತವನ್ನು ನಾವು ಮಾಡ್ತಾ ಇದ್ದೀವಾ? ಯಾವ ರೀತಿ ಮರಿಯಳು ದೇವರ ದೃಷ್ಟಿಯಲ್ಲಿ, ದೇವರ ನೀತಿಯಲ್ಲಿ ಪವಿತ್ರಳು, ಪರಿಶುದ್ಧಳು ಅನ್ನುವಂಥ ಆಲೋಚನೆ ದೇವರಿಗೆ ಬಂತಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ಜೀವಿತ ನನ್ನದು ನಿನ್ನದಾಗಿದೆನಾ? ರೂತಳು ಯಾವ ರೀತಿ ತನ್ನ ಅತ್ತೆ ನಹೋಮಿಗೆ ಪ್ರೀತಿ ಪಾತ್ರಳಾಗಿದ್ದಳು, ರೂತಳು ಯಾವ ರೀತಿ ತನ್ನ ಅತ್ತೆಯನ್ನ ಪ್ರೀತಿಸ್ತಾಳೋ, ಅಥವಾ ಯಾವ ರೀತಿ ನಹೋಮಿ ತನ್ನ ಸೊಸೆಯಂದ್ರನ್ನ ಪ್ರೀತಿಸ್ತಾಳೋ, ಇವತ್ತು ನಾವು ಆ ಕಾರ್ಯವನ್ನು ಮಾಡ್ತಿದ್ದೇವೆ ಪ್ರಿಯರೇ. ಒಂದು ಸಾರಿ ಆಲೋಚನೆ ಮಾಡ್ರಿ ಪ್ರಿಯರೇ. ಯಾಕೆ ಆಗ್ತಾ ಇಲ್ಲ ಇವತ್ತು ಸಮಾಜದಲ್ಲಿ? ಯಾಕೆ ಇವತ್ತು ವಿಚ್ಛೇದನಗಳು ಜಾಸ್ತಿ ಆಗ್ತಿದ್ದೇವೆ? ಯಾಕೆ ಆಗ್ತಾ ಇದೆ? ಒಂದು ಸಾರಿ ಆಲೋಚನೆ ಮಾಡ್ರಿ ಪ್ರಿಯರೇ. ಕುಟುಂಬಗಳು ಯಾಕೆ ನಾಶ ಆಗ್ತಿದ್ದೇವೆ? ಇವತ್ತು ಅದೆಷ್ಟೋ ಕುಟುಂಬಗಳು ಗಂಡನೇ ಹೆಂಡತಿಯನ್ನು ಸಾಯಿಸ್ತಕ್ಕಂಥದ್ದು, ಹೆಂಡತಿಯೇ ಗಂಡನನ್ನ ಸಾಯಿಸ್ತಕ್ಕಂಥ ಉದಾಹರಣೆಗಳು ಇವತ್ತು ನಾವು ನೋಡ್ತಾ ಇಲ್ವಾ ಪ್ರಿಯರೇ? ನೋಡಿ ನೀವು ಕ್ರೈಮ್ ನ್ಯೂಸ್ ಪ್ರತಿ ದಿನ ಕೂಡ ನಮ್ಮ ವಾರ್ತೆಗಳಲ್ಲಿ ಬರ್ತದೆ. ಕ್ರೈಮ್ ನ್ಯೂಸ್ ವಿಚಿತ್ರವಾಗಿರ್ತಕ್ಕಂಥ ಸಾವುಗಳಾಗ್ತದೆ ಪ್ರಿಯರೇ. ವಿಚಿತ್ರ ಎಕ್ಸ್ಪೆಕ್ಟೇ ಮಾಡಕ್ಕಾಗ್ತಾ ಇಲ್ಲ. ಇವತ್ತು ಗಂಡನೇ ಹೆಂಡತಿಯನ್ನು ಕೊಲೆ ಮಾಡುವಂತ ಹಂತಕ್ಕೆ, ಹೆಂಡತಿಯೇ ಗಂಡನನ್ನ ಕೊಲೆ ಮಾಡ್ತಕ್ಕಂಥ ಹಂತಕ್ಕೆ ಹೋಗ್ತಾ ಇದೆ ಅಂತಾರೆ. ಇವರಿಗೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು ಪ್ರಿಯರೇ? ಒಂದೇ ಒಂದು ಪ್ರಿಯರೇ,
ಅವರ ಆಲೋಚನೆಗಳು ದೇವರ ಆಲೋಚನೆಗಳಿಗೆ ಹತ್ತಿರವಿಲ್ಲ ಪ್ರಿಯರೇ. ಅವರ ಆಲೋಚನೆಗಳು ದೇವರ ನೀತಿಗೆ ಸಮೀಪವಾಗಿಲ್ಲ ಪ್ರಿಯರೇ. ಆದುದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ದೇವರ ಬಳಿಗೆ ಬರಬೇಕು. ನಮ್ಮ ಜೀವಿತಗಳನ್ನು ಉದ್ಧರಿಸ್ತಕ್ಕಂಥದ್ದನ್ನು ನಡೆಸ್ತಕ್ಕಂಥದ್ದನ್ನು ನಮ್ಮ ದೇವರು ಪ್ರಿಯರೇ. ಆ ದೇವರ ಆಲೋಚನೆಯಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸೇರಿದಾಗ ಕುಟುಂಬವಾಗಿ, ಗಂಡ ಹೆಂಡತಿಯಾಗಿ, ಅತ್ತೆ ಸೊಸೆಯಾಗಿ ನಾವೆಲ್ಲರೂ ಕೂಡ ನಮ್ರತೆಯಿಂದ ದೇವರನ್ನ ಪ್ರತಿದಿನವೂ ಕೂಡ ನಾವು ಆರಾಧಿಸಿದರೆ, ದೈವ ಜ್ಞಾನವು ದೈವ ಭಕ್ತಿಯು ನಮ್ಮಲ್ಲಿ ನೆಲೆಗೊಂಡಿದ್ದರೆ ನಮ್ಮ ಬದುಕುಗಳು ಸುಂದರವಾಗಿರುತ್ತೆ ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ಹೆಣ್ಣು ಒಂದು ಮನೆಗೆ ಶಿರಸ್ಸಾಗಿದ್ದಾಳೆ ಪ್ರಿಯರೇ. ಒಂದು ಹೆಣ್ಣು, ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಚೆನ್ನಾಗಿತ್ತಂದರೆ ಆ ಮನೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದನ್ನ ಮತ್ತೊಂದು ಸಾರಿ ನಿಮಗೆ ವಾಕ್ಯದ ಮೂಲಕವಾಗಿ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ ಗುಣವಂತೆಯು 4ನೇ ವಚನ ಪ್ರಿಯರೇ. ಗುಣವಂತೆಯು ಪತಿಯ ತಲೆಗೆ ಕಿರೀಟ. ಸಾಕು ಪ್ರಿಯರೇ. ಗುಣವಂತೆಯು ಪತಿಯ ತಲೆಗೆ ಕಿರೀಟ. ಕಿರೀಟ ಅಂದ್ರೆ ಏನ್ರಿ? ಕಿರೀಟ ಅಂದ್ರೆ ಏನ್ರಿ? ನೋಡಿರಿ, ಕಿರೀಟ ಕಿರೀಟ ಅನ್ನುವಂಥದ್ದು ಏನನ್ನ ಪ್ರತಿಬಿಂಬಿಸ್ತದೆ ಅಂತಾರೆ? ಅಧಿಕಾರ ಪ್ರಿಯರೇ, ಪವರ್. ಹಿಂದಿನ ಕಾಲದಲ್ಲಿ ರಾಜರು ಕಿರೀಟವನ್ನು ಇಟ್ಕೊಳ್ತಿದ್ರು. ಅದ್ರ ಅರ್ಥ ಏನಪ್ಪಾ ಅಂದ್ರೆ ಈ ಪ್ರಾಂತದ ಒಡೆಯ ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ರಾಜರು ತಲೆ ಮೇಲೆ ಕಿರೀಟ ಇಟ್ಕೊಂಡು ಆಸ್ಥಾನದಲ್ಲಿ ಕೂಡ್ತಿದ್ರೆ ಅದರ ಒಂದು ಸೊಬಗೆ ಬೇರೆ ಇರ್ತಿತ್ತು ನೋಡ್ಲಿಕ್ಕೆ, ಅದ್ರದ್ದು ಪವರೇ ಬೇರೆ. ಆ ರೀತಿಯಾಗಿರ್ತಕ್ಕಂಥ ಪವರ್ ಬೇಕಂತಂದ್ರೆ ಒಬ್ಬ ಪುರುಷನಿಗೆ ಅವನ ಮನೆಯಲ್ಲಿರ್ತಕ್ಕಂಥ ಅವನ ಹೆಂಡತಿ ಮೂಲಕವಾಗಿ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಗುಣವತಿಯಾದ ಹೆಂಡತಿ ಇದ್ದರೆ ಮಾತ್ರ ಆ ಗಂಡನು ಸಮಾಜದಲ್ಲಿ ಪವರ್ಫುಲ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಕುಟುಂಬಗಳುಂಟು. ನಿಮ್ಮ ಕುಟುಂಬದಲ್ಲಿ ನೀವು ಉತ್ತಮವಾಗಿ ನಡ್ಕೊಂಡಿದ್ದೆ ಆದರೆ ನಿಮ್ಮ ಯಜಮಾನನು ಕಿರೀಟವನ್ನು ಧರಿಸಿದಂತ ಒಬ್ಬ ಪುರುಷನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಗುಣವತಿ ಪತಿಯ ತಲೆಗೆ ಕಿರೀಟ, ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ. ಇಲ್ಲಿ 2 ಸೆಂಟೆನ್ಸ್ ಹೇಳ್ತಾರೆ. ಉತ್ತಮವಾದ ಹೆಂಡತಿ ಸಿಕ್ಕಿದ್ರೆ ಗಂಡ ರಾಜನ್ ತರ ಇರ್ತಾನಂತೆ. ಉತ್ತಮವಾದಂತ ಹೆಂಡತಿ ಸಿಗ್ಲಂತ ತಿಳ್ಕೋರಿ, ಅವನು ಹೆಂಗಿರ್ತಾನಪ್ಪ ಅಂತಾರೆ, ಮಾನ ಕಳಿತಾಳಂತ. ಅಂದ್ರೆ ಆತನಿಗೆ ಇರ್ತಕ್ಕಂಥ ಮಾನ ಮರ್ಯಾದನ ಹರಾಜಾಗುವಂತ ಒಂದು ಹೆಣ್ಣುಮಗಳಾಗ್ತಾಳಂತೆ. ಅಂದ್ರೆ ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ. ಗಂಡನಿಗೆ ಬೋನ್ಸ್ ಇರುತ್ತಲ್ಲ, ಆ ಬೋನ್ಸ್ಗೆ ಕ್ಷಯ ಕ್ಷಯ ಅಂದ್ರೆ ಟಿ ಬಿ ಬಂದ್ರೆ ಹೆಂಗಿರ್ತಾರೆ? ಮೈ ಮೇಲೆ ಏನಿರಂಗಿಲ್ಲ ಅವ್ರಿಗೆ. ಈ ಕಾಮನ್ ರೋಗ ಅದು. ಮೊದಲಿನ ಒಂದು ಕಾಲಕ್ಕೆ ಏನಪ್ಪ ಅಂದ್ರೆ ಟಿ ಬಿ, ಕುಷ್ಠರೋಗ ಅಂತಕ್ಕಂಥ ದೊಡ್ಡ ರೋಗ. ಈಗ ಏನಿಲ್ಲ, ಕಾಮನ್. ಟಿ ಬಿ ಬಂದದ ಆಯ್ತು, 6 ತಿಂಗಳ ಡಾಟ್ಸ್ ಕೊಡ್ತಾರೆ ಸಿವಿಲ್ ಹಾಸ್ಪಿಟಲ್ ಫ್ರೀ. ಅಂತಿದ್ರೆ ಮತ್ತೆ ನಾರ್ಮಲ್ ಆಗ್ತಾರೆ. ಈ ಲೆಪ್ರಸಿ, ಯಾ ಕುಷ್ಠರೋಗ ಬಂದರೂ ಕೂಡ ಪ್ರಾಥಮಿಕ ಹಂತದಲ್ಲಿ ಇದ್ದರೆ ಟ್ರೀಟ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೊಡ್ತಾರೆ, ಅದು ಕೂಡ ಗುಣ ಆಗುತ್ತೆ. ಏನು ಸಮಸ್ಯೆ ಇಲ್ಲ. ಆದರೆ ಒಂದು ಕಾಲಕ್ಕೆ ಈ ರೋಗಗಳು ಹೆಂಗಿದ್ದು ರೀ? ಭಯಾನಕವಾದಂಥ ರೋಗಗಳು. ಅಂದ್ರೆ ಉತ್ತಮವಾದ ಹೆಂಡತಿ ಗಂಡನಿಗೆ ಕಿರೀಟಿದ್ದಂಗ, ಅದೇ ಮಾನ ಕಳೆಯುವಂತ ಹೆಂಡತಿ ಏನಾದ್ರೂ ಇತ್ತಂದ್ರೆ ಆ ಪುರುಷನ ಎಲುಬಿಗೆ ಕ್ಷಯ. ಅಂದ್ರೆ ಅವನ ಸಂಪೂರ್ಣ ನಾಶನಕ್ಕೆ ದಾರಿ ಮಾಡ್ಕೊಳ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಆ ಮನೆ ಹೆಣ್ಮಗಳು ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಗಂಡನನ್ನ ಉನ್ನತ ಸ್ಥಾನದಲ್ಲಿ ಇಡ್ತೀಯಾ, ಅದು ನಿನ್ನಿಂದನೇ ಸಾಧ್ಯ. ನಿನ್ನ ಗಂಡನನ್ನ ಪಾತಾಳಕ್ಕಾಗಿ ಓದ್ತೀಯಾ, ಅದು ನಿನ್ನಿಂದನೇ ಸಾಧ್ಯ. ಅದನ್ನ ಯಾರು ಮಾಡ್ತಾರೆ? ಅವಿವೇಕಿಯಾದಂತ ಹೆಂಡತಿ ಮಾಡ್ತಾಳೆ. ಅವಿವೇಕಿಯಾದಂತ ಹೆಂಡತಿ ಏನ್ ಮಾಡ್ತಾಳೆ ಅಂದ್ರೆ ಗಂಡನನ್ನು ಏನ್ ಮಾಡ್ತಾಳೆ ಅಂದ್ರೆ ಕೆಳಗಾಕಿ ಓದ್ತಾಳೆ ಪ್ರಿಯರೇ. ಆದ್ರೆ ವಿವೇಕಳಾಗಿರ್ತಕ್ಕಂಥ, ಬುದ್ಧಿವಂತಿಯಾಗಿರ್ತಕ್ಕಂಥ, ಗುಣವತಿಯಾಗಿರ್ತಕ್ಕಂಥ ಹೆಂಡತಿ ಅಂದ್ರೆ ಏನ್ ಮಾಡ್ತಾಳಪ್ಪ ಅಂದ್ರೆ ತನ್ನ ಗಂಡನ ಸ್ಥಾನಮಾನವನ್ನು ಏನ್ ಮಾಡ್ತಾಳಪ್ಪ ಅಂದ್ರೆ ಉನ್ನತವಾಗಿ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಪ್ರಿಯರೇ. ಇದು ಉತ್ತಮ ಗುಣವತಿಯಾದಂಥ ಹೆಣ್ಣಿನ ಮೊದಲನೇ ಲಕ್ಷಣ ಪ್ರಿಯರೇ. ಅರ್ಥ ಆಯ್ತ್ರಿ? ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಳು ಅಂತಾರೆ, ಅದು ನಮಗೆ ವಾಕ್ಯದ ಮೂಲಕವಾಗಿ ವಾಕ್ಯವನ್ನು ಅರ್ಥ ಮಾಡಿಕೊಂಡು ದೇವರ ವಿಷಯದಲ್ಲಿ ಜಾಗೃತಿಯಾಗಿ ನಡ್ಕೊಳ್ತಕ್ಕಂಥವಳು ಗುಣವತಿ ಪ್ರಿಯರು.
ಯಾವ ರೀತಿ ಒಬ್ಬ ರೂತಳು ಸಿಕ್ಕಿದಳು, ಯಾವ ರೀತಿ ನವೋಮಿ ಸಿಕ್ಕಿದಳು, ಯಾವ ರೀತಿ ಮರಿಯಳು ಸಿಕ್ಕಿದಳು, ಇವರೆಲ್ಲರೂ ಕೂಡ ಅಂದ್ರೆ ಉತ್ತಮವಾದಂಥ ಆಲೋಚನೆಗಳನ್ನು ಹೊಂದಿರತಕ್ಕಂಥ ಸ್ತ್ರೀಯರು ಪ್ರಿಯರು ಅಂತ ನಾವು ನೋಡ್ತೀವಿ ವಾಕ್ಯದ ಪ್ರಕಾರ. ಸೊ ಇವರಲ್ಲಿ ಇರ್ತಕ್ಕಂಥ ಲಕ್ಷಣಗಳು, ಉತ್ತಮವಾದಂಥ ಸ್ತ್ರೀಯ ಲಕ್ಷಣಗಳಲ್ಲಿ ಒಂದೇನಪ್ಪ ಅಂದ್ರೆ ಗಂಡನನ್ನ ಯಾವತ್ತಿಗೂ ಕೂಡ ಉನ್ನತ ಸ್ಥಾನದಲ್ಲಿ ಇಟ್ಟು ನೋಡ್ತಕ್ಕಂಥವ್ರು ಉತ್ತಮವಾದ ಹೆಂಡತಿ. ಇದು ಒಂದು ಲಕ್ಷಣ ಪ್ರಿಯರ. ಅದಾದ ನಂತರ ಏನಪ್ಪಾ ಅಂತಾರೆ, ಮತ್ತೆ ಮುಂದಕ್ಕೆ ಹೋಗೋಣ ಪ್ರಿಯರೇ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನ ಮಾಡದೆ ಹಿತವನ್ನೇ ಮಾಡುತ್ತಿರುವವಳು. ನೋಡಿ, ಇಲ್ಲ ಎರಡೇ ಕ್ಯಾರೆಕ್ಟರ್ ಹೇಳ್ತಾರೆ ಪ್ರಿಯರು. ಒಂದು ಉತ್ತಮವಾದ ಹೆಂಡತಿ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ, ಆಕೆ ಪ್ರತಿ ಸಂದರ್ಭದಲ್ಲೂ ಕೂಡ ಗಂಡನ ಮೇಲಿಗೋಸ್ಕರ, ಗಂಡನ ಒಳಿತಿಗೋಸ್ಕರ, ಗಂಡನ ಅಭಿವೃದ್ಧಿಗೋಸ್ಕರ ಆಲೋಚನೆ ಮಾಡ್ತಕ್ಕಂಥಳಾಗಿರ್ತಾಳೆ. ಆ ವ್ಯಕ್ತಿಯನ್ನ ಉನ್ನತವಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾಳೆ. 4 ಜನರ ಮಧ್ಯದಲ್ಲಿ ನನ್ನ ಗಂಡನು ಯಾವ ರೀತಿ ಇರಬೇಕಂದ್ರೆ ಉನ್ನತವಾದಂತ ಸ್ಥಿತಿಯಲ್ಲಿ ಇರಬೇಕು. ಯಾವತ್ತಿಗೂ ಕೂಡ ಆತನ ಒಳಿತನ್ನೇ ಆಲೋಚನೆ ಮಾಡತಕ್ಕಂಥವಳು ಕೂಡ ಉತ್ತಮವಾದಂತ ಸತಿ ಪ್ರಿಯರೇ, ಉತ್ತಮವಾದಂತ ಹೆಂಡತಿ ಪ್ರಿಯರೇ. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಒಂದು ವೇಳೆ ನೀನು ಉತ್ತಮವಾದಂತ ಸ್ಥಾನವನ್ನು ಸಂಪಾದಿಸಿದ್ರೆ ಗಂಡನ ಹೃದಯದಲ್ಲಿ, ಆ ವ್ಯಕ್ತಿಯು ನಿನಗೋಸ್ಕರ ಕಷ್ಟಪಡ್ತಾನೆ, ನಿನ್ನ ಕುಟುಂಬಕ್ಕೋಸ್ಕರ ಕಷ್ಟಪಡ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಪ್ರೀತಿಯನ್ನು ನೀನು ತೋರಿಸ್ಬೇಕಾಗಿದೆ ಅಂತಕ್ಕಂಥದ್ದು ಹೇಳ್ತಾ, ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನ ಮಾಡದೆ ಯಾವತ್ತಿಗೂ ಕೂಡ ಕೇಡನ್ನ ಬಯಸಲಾರೆ. ಉತ್ತಮವಾದಂತ ಹೆಂಡತಿ ಇನ್ನೊಂದು ಲಕ್ಷಣ ಏನಪ್ಪ ಅಂದ್ರೆ, ಗಂಡನನ್ನ ಪ್ರತಿ ಸಂದರ್ಭದಲ್ಲೂ ಕೂಡ, ಪ್ರತಿ ಕ್ಷಣದಲ್ಲಿ ಕೂಡ ಉತ್ತಮವಾಗಿರ್ಬೇಕಂತೇಳಿ ಆಲೋಚನೆ ಮಾಡತಕ್ಕಂಥಳೆ ಉತ್ತಮವಾದಂಥ ಹೆಂಡತಿ ಪ್ರಿಯರೇ. ಆತನ್ನ ಹಿತವನ್ನೇ ಮಾಡ್ತಕ್ಕಂಥವಳು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಪ್ರಿಯರೇ. ಅದಾದ ನಂತರ ಮತ್ತೆ ಇನ್ನೊಂದು ಮುಂದಕ್ಕೆ ಹೋಗೋಣ ಪ್ರಿಯರೇ. ಆ ಇಡೀ 31ನೇ ಅಧ್ಯಾಯವನ್ನು ನಾವು ನೋಡಿದಾಗ ಬಹಳ ಅದ್ಭುತವಾಗಿ ಇರ್ತಕ್ಕಂಥ ಒಂದು ಲಕ್ಷಣಗಳನ್ನ ಹೇಳ್ತಾನೆ ಪ್ರಿಯರೇ. ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು ಕೈಗೆಲಸವನ್ನೆಸಗುವಳು. ಅಂದ್ರೆ ಒಂದು ಉತ್ತಮವಾದಂತ ಹೆಂಡತಿ ಏನಪ್ಪ ಅಂದ್ರೆ, ತನ್ನಲ್ಲಿರ್ತಕ್ಕಂಥ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ತಾನು ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ತನ್ನ ಗಂಡನಿಗೆ ಸಹಕಾರಿಯಾಗಿ ಮಾಡ್ತಾಳೆ. ಕೈಗೆಲಸ, ಹ್ಯಾಂಡಿಕ್ರಾಫ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ತನಗಿರ್ತಕ್ಕಂಥ ಅವಕಾಶಗಳನ್ನ ಬಳಕೆ ಮಾಡಿಕೊಂಡು ತನ್ನ ಗಂಡನಿಗೆ ಸಹಕಾರಿಯಾಗಿ ತಾನು ಕೂಡ ಕೆಲಸವನ್ನ ಮಾಡಿ ಸಂಪಾದಿಸಿ ತನ್ನ ಕುಟುಂಬವನ್ನ, ತನ್ನ ಮಕ್ಕಳನ್ನ ಪೋಷಣೆ ಮಾಡಲಿಕ್ಕೆ ಸಹಾಯ ಮಾಡ್ತಾಳೆ ಪ್ರಿಯರೇ. ಇದು ಕೂಡ ಒಂದು ಉತ್ತಮವಾದಂಥ ಹೆಂಡತಿಯ ಲಕ್ಷಣ ಪ್ರಿಯರೇ. ನಾನು ಯಾಕೆ ದುಡಿಬೇಕು, ನಮ್ಮ ತಂದೆ ತಾಯಿ ದುಡಿಯಾಕ ಕೊಟ್ಟಾರೆ, ನೀನಿದ್ದು ಗಣಮಾಗ ದುಡ್ದಾಕ್ಬೇಕು ಅಂತ ಅನ್ನುವಂಥದ್ದಲ್ಲ ಪ್ರಿಯರೇ. ಆ ಕಾಲ ಹೋಯ್ತು. ಈಗ ಇಬ್ಬರು ದುಡಿದ್ರೆ ಬದುಕುವಂಥದ್ದು ಬಹಳ ಕಷ್ಟ ಆಗಿದೆ ಈಗಿನ ಪರಿಸ್ಥಿತಿಯಲ್ಲಿ. ಈಗಿನ ಎಕಾನಮಿ ಇದೇನಂದ್ರೆ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೇವಲ್ಲ, ಅಂದ್ರೆ ಲಿವಿಂಗ್ ಸ್ಟೇಟಸ್ ಬಹಳ ಕಷ್ಟ ಇದೆ ಪ್ರಿಯರೇ. ಒಬ್ಬ ನಿಜವಾದಂಥ ಹೆಂಡತಿ ಏನಪ್ಪ, ತನ್ನ ಗಂಡನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತನಗೆ ಬರ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಆತನಿಗೆ ಸಹಕಾರಿ ಆಗ್ತಕ್ಕಂಥಳು ಕೂಡ ಒಂದು ಉತ್ತಮವಾದಂಥ ಹೆಂಡತಿ ಪ್ರಿಯರೇ. ಎಸ್, ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನ್ನಿಕ್ಕಿ, ಅಂದ್ರೆ ಊಟವನ್ನು ಬಡಿಸಿ, ಮನೆಯವರಿಗೆ ಬೇಕಾಗಿರ್ತಕ್ಕಂಥ ಸಕಲವನ್ನು ಸಿದ್ಧಪಡಿಸಿ ಆ ಮನೆಯನ್ನ, ಆ ಕುಟುಂಬವನ್ನ, ಆ ಮನೆಯ ಎಲ್ಲಾ ಸದಸ್ಯರನ್ನು ಕೂಡ ಉತ್ತಮವಾಗಿ ನೋಡಿಕೊಳ್ತಕ್ಕಂಥವಳು ಕೂಡ ಉತ್ತಮವಾದ ಹೆಂಗಸ ಪ್ರಿಯರು. ಇದು ಮಾಡ್ಬೇಕಲ್ಲ. ಇವತ್ತು ತಂದೆ ತಾಯಿಗಳು ಹೇಳಿಲ್ಲಪ್ಪ ಅಂದ್ರೆ ನಮಗೆ ವಾಕ್ಯ ಹೇಳ್ತಾ ಇದೆ. ಹೊಸದಾಗಿ ಮದುವೆ ಆಗ್ತಕ್ಕಂಥ ಸೊಸೆ ಅಂದರೆ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ಹೇಳಿದರೋ ಇಲ್ಲೋ ಗೊತ್ತಿಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ ನೀನು ಯಾವ ರೀತಿ ನಡ್ಕೋಬೇಕಂತೇಳಿ. ಈ ಲಕ್ಷಣಗಳನ್ನ ನೀನು ಹೊಂದಿ ಇವುಗಳನ್ನ ನಿನ್ನ ಜೀವನದಲ್ಲಿ ನೀನು ಅನುಸರಿಸಿದ್ರೆ ನಿನ್ನ ಕುಟುಂಬವು, ನಿನ್ನ ಅತ್ತೆ ಮಾವಂದಿರು, ನಿನ್ನ ಗಂಡ, ನಿನ್ನ ಮಕ್ಕಳು ನಿನ್ನೇನ್ ಮಾಡ್ತಾರಪ್ಪ ಅಂದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟು ನೋಡ್ತಾರೆ ಪ್ರಿಯರೇ. ಒಂದು ಉನ್ನತ ಸ್ಥಾನದಲ್ಲಿ ಇಡ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ ಏನಪ್ಪ ಅಂತಾರೆ, ಇನ್ನೂ ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನ್ನಿಕ್ಕಿ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು, ಹೊಲವನ್ನು ನೋಡಿ ಯೋಚಿಸಿಕೊಂಡು ಕೊಳ್ಳುವಳು. ನೋಡಿ,
ಒಂದು ಉತ್ತಮವಾದ ಹೆಂಡತಿ ಸಿಕ್ತಪ್ಪ ಅಂದ್ರೆ ಆ ಹೆಂಡತಿ ಏನ್ ಮಾಡ್ಬೇಕಂತಾರೆ, ತನಗೆ ಬೇಕಾಗಿರ್ತಕ್ಕಂಥ ಸಕಲವನ್ನು ಕೂಡ ಸಿದ್ಧಪಡಿಸ್ಕೊಳ್ತಾಳೆ, ತನಗೆ ಬರತಕ್ಕಂಥ ಪ್ರತಿ ಕೆಲಸವನ್ನು ಕೂಡ ಸುಸೂತ್ರವಾಗಿ ಮಾಡ್ಕೊಳ್ತಾಳೆ. ಯಾರು ಹೇಳೋದು ಬೇಕಾಗಿಲ್ಲ, ಯಾರು ಎಬ್ಸೋದು ಬೇಕಾಗಿಲ್ಲ, ಯಾರು ಅಂದು ತೋರಿಸೋದು ಬೇಕಾಗಿಲ್ಲ, ಯಾರು ಚುಚ್ಚು ಮಾತು ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ಅದು ನಿನ್ನ ಕುಟುಂಬ, ಅದು ನಿನ್ನ ಮನೆ, ಅದು ನಿನ್ನ ಯಜಮಾನ. ಒಬ್ಬ ಯಜಮಾನನನ್ನು ನೀನು ಗೌರವಿಸಿ ನೀನು ನಡ್ಕೊಂಡಿದ್ದೆ ಆದ್ರೆ ನೀನು ಯಜಮಾನಿಯಾಗಿರ್ತೀಯ. ಒಂದು ಜೋಕ್ ಜ್ಞಾಪಕ ಬರುತ್ತೆ ಪ್ರೇಯರ್, ಜೋಕ್ ಇದಷ್ಟೇ ತಿಳ್ಕೋಬೇಕು. ಹಾಸ್ಟೆಲ್ನಲ್ಲಿ ಹೆಣ್ಮಕ್ಳು ಓದ್ತಿದ್ರಂತೆ. ಒಂದು 4 ಜನ ಡಿಗ್ರಿ ಓದಿ ಮುಗಿಸಿದ ನಂತರ ಮದುವೆ ಆಯ್ತಂತ. ಅವರೆಲ್ಲ ಫ್ರೆಂಡ್ಸ್, ಭಾಳ ದಿನ ಆಯಿತು ನಾವು ಭೇಟಿಯಾಗಿಲ್ಲ, ಹಾಸ್ಟೆಲ್ ಜೀವನ ಮುಗಿದ ನಂತರ ಎಲ್ರಿಗೂ ಮದುವೆ ಆಗಿತ್ತಂತ. ಒಂದು ದಿವಸ ಡಿಸೈಡ್ ಮಾಡ್ತಾರೆ, ಇಲ್ಲ ಎಲ್ಲರೂ ಸೇರಿ ನಮ್ಮ ಮನೆಗೆ ಬರ್ರಿ, ಒಂದು ಟೀ ಪಾರ್ಟಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಆ ಒಂದು ನಿರ್ದಿಷ್ಟ ಪ್ಲೇಸಿಗೆ ಬರ್ತಾರಂತೆ. 4 ಜನ ಹೆಣ್ಮಕ್ಳು ಫ್ರೆಂಡ್ಸ್. ಆವಾಗ ಅವ್ರು ಹೇಳ್ತಾರಂತೆ, ನನ್ನ ಗಂಡ ಡಾಕ್ಟ್ರು, ನನ್ನ ಗಂಡ ಇಂಜಿನಿಯರು, ನನ್ನ ಗಂಡ ಗೌರ್ಮೆಂಟ್ ಎಂಪ್ಲಾಯ್, ನನ್ನ ಗಂಡ ಹಿಂಗಿದ್ದಾನೆ ಹಂಗಿದ್ದಾನೆ ಅಂತೇಳಿ ಎಲ್ಲ ಹೇಳ್ಕೊಂಡ್ರಂತ. ಅವ್ರವ್ರ ಲೆಕ್ಕದಾಗ ಹೇಳಿದ್ರಂತ. ಸೊ ಕೊನೆಗೆ ಒಂದು ಹೆಣ್ಮಗಳು ಹೇಳ್ದಂತ, ನೋಡು ನನ್ನ ಗಂಡ ಡಾಕ್ಟರ್ ಆದರೂ ಕೂಡ ನಾನು ಹೇಳ್ದಂಗೆ ಕೇಳ್ತಾನೆ, ನಾನು ಇಲ್ಲಿ ಬಾ ಅಂದರೆ ಬರ್ಬೇಕು, ಕೂಡಂದ್ರೆ ಕೂಡ್ಬೇಕು, ಎದ್ದೇಳಂದ್ರೆ ಎದ್ದೇಳ್ಬೇಕು, ನಾನೇ ಡಾಮಿನೇಟಿಂಗ್. ನನ್ನ ಗಂಡ ಹೆಂಗಾಗೇನಪ್ಪ ಅಂದ್ರೆ ಕೊನೆಯದಾಗಿ ಹೇಳ್ತೀನಿ, ನನ್ನ ಮನ್ಯಾಗ ಆಳಿದ್ದಂಗೆ ಅದ ನೋಡಂತ ಹೇಳ್ತಾಳಂತೆ. ಆಳಂದ್ರೆ ಗೊತ್ತಲ್ಲ, ಸರ್ವೆಂಟ್. ಇನ್ನೊಬ್ಬಾಕಿನ್ನೊಂದಂತೆ, ನಾನೇನು ಕಡಿಮೆನು, ನಾನು ನಿನಕ್ಕಿಂತ ಡಬಲ್ ಅಂತ ಇನ್ನೊಬ್ಬಾಕಿನ. ಇನ್ನೊಬ್ಬಾಕಿನಂತೆ, ನಾನು ನಿನಕ್ಕಿಂತ ಡಬಲ್, ಎಲ್ಲರೂ ಹೇಳ್ಕೊಂಡ್ರಂತ. ನಾನು ಜಬರ್ದಸ್ತಿ ಅಂತ. ಕೊನೆಗೆ ಇನ್ನೊಬ್ಬ ಹುಡುಗಿನ ಕೇಳಿದ್ರಂತ, ನೀನು ಹೆಂಗಿದೀಯ, ನಿನ್ನ ಗಂಡ ಹೆಂಗಿದ್ದಾನೆ? ಇಲ್ಲ ರೀ, ನನ್ನ ಗಂಡ ಹಾಳಾಗಿ ಮಾಡ್ಕೊಂಡಿಲ್ಲ, ನಾನು ಆಳಿನ ಹೇಳ್ತೇನಪ್ಪ, ನನ್ನ ಗಂಡನ ರಾಜನ ಥರ ಇಟ್ಕೊಂಡಿನಿ, ರಾಜನಿಗೆ ರಾಣಿಯಾಗಿ ನಾನಿದ್ದೀನಿ ಅಂತ ಹೇಳಿದ್ರೆ. ಆ ಹೆಣ್ಮಗಳು ಹೇಳ್ತಾಳೆ, ನನ್ನ ಗಂಡನ ನಾನು ನೋಡ್ಕೊಳ್ತಕ್ಕಂಥ ಹೆಂಗೆ ನೋಡ್ಕೊತಿದ್ದೀನಿ ಅಂದರೆ, ನನ್ನ ಗಂಡನ ನಾನು ರಾಜನ ಥರ ನೋಡ್ಕೊತಿದ್ದೀನಿ. ನಿಮ್ಮ ಥರ ಆಳಿನ ಥರ, ನಿಮ್ಮ ಥರ ಕೂಲಿಯವನ ಥರ, ನಿಮ್ಮ ಥರ ಏನಪ್ಪ ನೀವು ಹೇಳಿದ್ರೆ ನಿನ್ನ ಕಾಲದಲ್ಲಿ ಬಿದ್ದುಕೊಳ್ಳೋಂಥ ರೀತಿಯಲ್ಲಿ ಇಟ್ಕೊಂಡಿಲ್ಲ, ನನ್ನ ಗಂಡನ ರಾಜನ ಥರ ಇಟ್ಕೊಂಡಿದ್ದೀನಿ, ಆ ರಾಜನಿಗೆ ರಾಣಿಯಾಗಿ ನಾನಿದ್ದೀನಿ ಅಂತ ಹೇಳಿದಂತೆ. ಮತ್ತು ರಾಣಿಯಾಗಿ ಇರೋದು ಚಲೋನ, ಆಳಿನ ಹೆಂಡತಿಯಾಗಿರೋದು ಚಲೋನ? ಆಲೋಚನೆ ಮಾಡಿರ್ತೀವಿ. ರಾಣಿಯಾಗಿರ್ಬೇಕಂತಾರೆ ನಿನ್ನ ಗಂಡನ ಏನು ಮಾಡ್ಬೇಕು? ರಾಜನ ಮಾಡ್ಬೇಕು, ಉನ್ನತ ಸ್ಥಾನದಲ್ಲಿ. ಬೈಬಲ್ ಕೂಡ ಅದೇ ಹೇಳ್ತದಲ್ರಿ, ಬೈಬಲ್ ಕೂಡ ಅದೇ ಹೇಳ್ತದ್ರಿ. ನಿನ್ನ ಗಂಡ ಎಷ್ಟು ಉನ್ನತವಾಗಿರ್ತಾನೋ ನಿನಗೆ ಅಷ್ಟು ಏನಪ್ಪ ಅಂತಾರೆ ಸಮಾಜದಲ್ಲಿ ಗೌರವ. ನಿನ್ನ ಗಂಡ ಸಮಾಜದಲ್ಲಿ ಚೆನ್ನಾಗಿರ್ಬೇಕಂತಂದ್ರೆ ಆತನು ಉನ್ನತ ಸ್ಥಾನದಲ್ಲಿ ಇರಬೇಕು. ಆತನು ಉನ್ನತ ಸ್ಥಾನದಲ್ಲಿದ್ರೆ ನಿನಗೂ ಕೂಡ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಇರುತ್ತೆ ಅನ್ನುವಂಥದ್ದು ಎಷ್ಟೋ ವರ್ಷಗಳ ಹಿಂದೆನೆ ನಮ್ಗೆ ಬೈಬಲ್ನಲ್ಲಿ ಇದೆ ಅಲ್ರಿ ಪ್ರಿಯರೇ. ಮತ್ತೆ ಇವತ್ತು ಯಾಕೆ ಸಮಾಜಕ್ಕೆ ಅರ್ಥ ಆಗ್ತಾ ಇಲ್ಲ? ಸ್ಪೆಷಲಿ ಇವತ್ತು ಮಾಡರ್ನ್ ಫ್ಯಾಮಿಲೀಸ್ಗಳಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಮಾಡರ್ನ್ ಫ್ಯಾಮಿಲೀಸ್ಗಳು ಹೆಂಗಿದಾವೆ ಅಂತಂದ್ರೆ ನಗು ಬರುತ್ತೆ ಹೇಳಲಿಕ್ಕೆ. ಫ್ಯಾಷನ್ ಅಂತಕ್ಕಂಥ ಹೆಸರಿನಲ್ಲಿ ಅವ್ರು ಹೆಂಗ್ ಗಂಡ ಹೆಣ್ತಿದಾರನೇ ಇರಂಗಿಲ್ಲ. ಅವ್ರು ನಾನು ಅರ್ಧ ಕೆಲಸ ಮಾಡ್ತೀನಿ, ನೀನು ಅರ್ಧ ಕೆಲಸ ಮಾಡು, ನಾನು ದುಡ್ತೀನಿ, ನೀನು ದುಡ್ತೀನಿ. ಇವತ್ತು ನಾನು ಬಟ್ಟೆ ಹೆಣ್ತೀನಿ, ನಾಳೆ ನೀನು ಬಟ್ಟೆ ಹೆಂಡು. ರಿಲೇಷನ್ಸ್ ಬಂದ್ರೆ ಬಂದಿಲ್ಲ ಅಂದ್ರೆ ನಾ ಬಿಸಿ ಇದೀನಿ ಅಂತ ಹೇಳಿ ಹೋಗಂತ ಹೇಳ್ತಾರೆ. ಅಷ್ಟರ ಮಟ್ಟಕ್ಕೆ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಮದುವೆ ವ್ಯವಸ್ಥೆ ಕೆಟ್ಟೋಗಿದೆ ಪ್ರೇಯರ್. ಒಂದು ಹೆಣ್ಮಗಳು ಪಾರ್ಕ್ನಲ್ಲಿ ನಡ್ಕೊಂತ ಹೋಗ್ತಿಳಂತೆ. ಅವಾಗ ಅವ್ರ ಫ್ರೆಂಡ್ಸ್ ಸಿಕ್ಕಿದಳಂತೆ. ಏನೇ ನಿನ್ಗೆ ಮದುವೆ ಆಗಿದೆಯಲ್ಲ ಅಂತ. ಆಗಿದೆ. ಏನು ಡಿವೋರ್ಸ್ ಆಯ್ತಾ ಅಂತಂದಳಂತೆ. ಇಲ್ಲ ಅಂತದ. ಮತ್ತೆ ಕೊಳ್ಳೋದು ತಾಳಿನೇ ಇಲ್ಲಲ್ಲ ಅಂತ ಕೇಳಿದಂತೆ. ತಾಳಿನ ನನ್ನ ಕುಟುಂಬ ಚೆನ್ನಾಗಿರ್ಬೇಕಂತೇಳಿ ಫ್ರಿಜ್ನಾಗ ಇಟ್ಟು ಬಂದಿನ ಅಂತ ಹೇಳ್ತಾರಂತೆ. ಹಾಗಾಗಿ ಇವತ್ತು ತಾಳಿಯನ್ನು ಕೂಡ ಹಾಕೊಳ್ತಕ್ಕಂಥ ಒಂದು ಫ್ಯಾಷನ್ ಹೋಗ್ಬಿಟ್ಟಿದೆ ಪ್ರಿಯರು. ಯಾವ ಹೆಸರಲ್ಲಿ? ಫ್ಯಾಷನ್ ಅಂತಕ್ಕಂಥ ಹೆಸರಿನಲ್ಲಿ. ಫ್ಯಾಷನ್ ಅಂತಕ್ಕಂಥ ಹೆಸರಿನಲ್ಲಿ ಸಂಬಂಧಗಳೇ ದೂರ ಆಗ್ಬಿಟ್ಟಿದ್ದಾವೆ. ಗಂಡ ಯಾರು, ಹೆಂಡತಿ ಯಾರು, ಕುಟುಂಬ ಯಾವುದು, ಮಕ್ಕಳು ಯಾರು, ಅತ್ತೆ ಸೊಸೆ ಯಾರು, ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಪ್ರಿಯರೇ. ಬೇಡ ಪ್ರಿಯರೇ, ಇಂಥ ಜೀವಿತ ಬೇಡ ಪ್ರಿಯರೇ. ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದುಕೊಂಡು ದೇವರ ವಾಕ್ಯವು ನಮಗೆ ತಿಳಿಸಿದಂಗೆ ನಮ್ಮ ಜೀವಿತಗಳನ್ನು ನಾವು ಏನು ಮಾಡ್ಕೊಳ್ಳೋಣ, ಸರಿಪಡಿಸ್ಕೊಳ್ಳೋಣ ಪ್ರಿಯರೇ. ನಾವು ನಮ್ಮ ಕುಟುಂಬಗಳನ್ನು ಗೌರವಿಸೋಣ ಪ್ರಿಯರೇ. ಮತ್ತೆ ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಹೇಳ್ತದೆ ಪ್ರಿಯರೇ, ತನ್ನ ಕೈ ಕೆಲಸದ ಲಾಭವನ್ನು ತೋಟು ಮಾಡಿಸುವಳು, ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳಗಳನ್ನು ಶಕ್ತಿಗೊಳಿಸುವಳು,
ವಿವೇಚಿಸಿ ಬಹು ಲಾಭವಾಯಿತೆಂದು ತಿಳಿದುಕೊಳ್ಳುವಳು. ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರದು. ರಾಟಿಯ ಮೇಲೆ ಕೈ ಹಾಕಿ ಕದರನ್ನು ಹಿಡಿಯುವಳು. ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಕೈ ನೀಡುವಳು. ಮನೆಯವರೆಲ್ಲರಿಗೂ ಸಕಲಾತಿಯನ್ನ ಹೊದಿಸಿರುವುದರಿಂದ ಅವರ ವಿಷಯವಾಗಿ ಈಕೆಗೆ ಹಿಮದ ಭಯವಿಲ್ಲ. ತನಗಾಗಿ ರತ್ನ ಗಂಬಳಿಗಳನ್ನು ಮಾಡುವಳು. ಆಕೆ ಉಡುಪು ನಾರು ಮಡಿ ರಕ್ತಾಂಬರ. ನೋಡಿ, ಆಕೆ ಹಾಕೊಳ್ತಕ್ಕಂಥ ಡ್ರೆಸ್ ನಲ್ಲಿ ಕೂಡ ಯಾವ ರೀತಿ ಸೆನ್ಸ್ ಇರಬೇಕಂತಕ್ಕಂಥದ್ದು ಹೇಳ್ತಾರೆ. ಇವತ್ತು ಡ್ರೆಸ್ ಕೋಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವತ್ತು ಫ್ಯಾಷನ್ ರೀ ಅಂತ ಹೇಳ್ತಾರೆ. ಅವ್ರು ಹಾಕ್ತಕ್ಕಂಥ ಡ್ರೆಸ್, ನಾವು ಹಾಕ್ತಕ್ಕಂಥ ಡ್ರೆಸ್ಸಿನ ಮೇಲೆ ನಮ್ಮ ವಿಚಾರಗಳು ಬರ್ತವೆ. ಗಮನದಲ್ಲಿ ಇಟ್ಕೊಂಡ್ಬಿಡ್ರಿ. ನಾವು ಹಾಕೊಳ್ತಕ್ಕಂಥ ಡ್ರೆಸ್ಸಿನ ಮೇಲೆ ಇನ್ನೊಬ್ಬ ವ್ಯಕ್ತಿಯ ಆಲೋಚನೆಗಳು ಬದಲಾಗ್ತವೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ನಾನು ಹೇಳ್ತೀನಿ, ನಾವು ಹಾಕೊಳ್ಳುವಂಥ ಡ್ರೆಸ್ಸಿನ ಬಗ್ಗೆ ನಾವು ಗಮನ ಹರಿಸ್ಕೋಬೇಕು. ಯಾಕಂದ್ರೆ ನಮ್ಮ ಡ್ರೆಸ್ ಇನ್ನೊಬ್ಬರಿಗೆ ಏನಾಗ್ಬೇಕಂತಂದ್ರೆ ಉತ್ತಮವಾಗಿ ಕಾಣಿಸ್ಬೇಕು ಅಂತ ಇನ್ನೊಬ್ಬರಿಗೆ ಇರುಸು ಮುರುಸು ಅದು ಇನ್ನೊಬ್ಬರಿಗೆ ಕೆಟ್ಟ ಆಲೋಚನೆಯನ್ನು ತರುವಂತ ರೀತಿಯಲ್ಲಿ ಇರಬಾರ್ದು ಪ್ರಿಯರೇ. ಆಲೋಚನೆ ಮಾಡಿ. ನಮ್ಮ ಮಕ್ಕಳಿಗೂ ಕೂಡ ನಾವು ಕೊಡಿಸ್ತಕ್ಕಂಥ ಡ್ರೆಸ್ನಲ್ಲಿ ಜಾಗ್ರತೆ ವಹಿಸಬೇಕು ಪ್ರಿಯರೇ. ಇಟ್ ಈಸ್ ಕಾಲ್ಡ್ ಡಿಸೆನ್ಸಿ ಅಂತ ಹೇಳ್ತೀವಿ. ಡೀಸೆಂಟ್ ಆಗಿರ್ಬೇಕು. ಮನುಷ್ಯನ ಆಲೋಚನೆಗಳು ಕ್ಷಣ ಕ್ಷಣಕ್ಕೆ ಬದಲಾಗುತ್ತೆ ಪ್ರಿಯರೇ. ಅದರಲ್ಲಿ ಪ್ರಮುಖವಾಗಿ ಡ್ರೆಸ್ ಕೋಡ್ ಬಹಳ ಇಂಪಾರ್ಟೆಂಟ್. ಅದನ್ನು ನಾವು ಜಾಗೃತಿಯಿಂದ ನಮ್ಮ ಮಕ್ಕಳಿಗೆ ಕನ್ವಿನ್ಸ್ ಮಾಡಬೇಕು. ಫ್ಯಾಷನ್ ಅಲ್ಲಮ್ಮ, ಫ್ಯಾಷನ್ ಬೇಡ, ಹಿಂಗಿದ್ರೆ ಹಿಂಗಿರುತ್ತೆ. ವಾಕ್ಯದ ಮೂಲಕವಾಗಿ ಎಚ್ಚರಿಸೋಣ. ನಾವೆಲ್ಲರೂ ಕೂಡ ವಾಕ್ಯದ ಮೂಲಕವಾಗಿ ನಾವು ತೋರಿಸೋಣ. ಇಲ್ಲಿ ವಾಕ್ಯ ಹೇಳುತ್ತೇಮ್ಮ, ಹಿಂಗಿರ್ಬೇಕು. ಇದನ್ನು ಮಾಡಬೇಕು. ನಾವು ಮಾಡೋಣ ಪ್ರಿಯರೇ. ನಮ್ಮ ಸಮಾಜ ಸ್ವಸ್ಥ ಸಮಾಜವನ್ನು ಕಟ್ಟಬೇಕಂದ್ರೆ ದೇವರ ವಾಕ್ಯದಿಂದಲೇ ಸಾಧ್ಯ ಹೊರತು ಮತ್ಯಾವುದರಿಂದಲೂ ಸಾಧ್ಯವಿಲ್ಲ. ಮತ್ಯಾವುದರಿಂದಲೂ ಸಾಧ್ಯವಿಲ್ಲ ಪ್ರಿಯರೇ. ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು. ಒಂದು ವೇಳೆ ನೀನು ಚೆನ್ನಾಗಿತ್ತಂತಂದ್ರೆ ನಿನ್ನ ಗಂಡನನ್ನು ಕೂಡ ನ್ಯಾಯಸ್ಥಾನದಲ್ಲಿ ಕೂಡಿಸ್ತಾರೆ ಪ್ರಿಯರೇ. ಹೇಳ್ದೆ ಸರಿಗಿರಲ್ಲ ಅಂತ ತಿಳ್ಕೊಳ್ಳಿ. ಏನಂತಾರೆ, ನಿನ್ನ ಕುಟುಂಬನೇ ಸರಿಯಾಗಿಲ್ಲ, ನೀನೇನು ನ್ಯಾಯ ನೋಡ್ತೀವಿ. ನಡೆ, ಗಂಡನಿಗೆ ಗಾಳಿ ಇರ್ತೇನ್ರಿ. ನಮ್ಮ ಕುಟುಂಬಗಳೇ ಸರಿಯಾಗಿರ್ಲಾದಾಗ ಸಮಾಜದಲ್ಲಿ ನಮ್ಗೆ ಸ್ಥಾನಮಾನ ಸಿಗುತ್ತಾರೆ. ಏನ್ ನ್ಯಾಯ ಹೇಳ್ತಿದ್ದಪ್ಪ, ನಿಂದು ನಿನಗೆ ಗೊತ್ತಿರೋ ಸರಿ, ನಿಂದು ನೀನು ನೋಡ್ಕೊ ಅಂತ ಹೇಳ್ತಾರೆ. ಅಂದ್ರೆ ಗಂಡನ ಸ್ಥಾನಮಾನವು ಕೂಡ ಹೆಂಡತಿಯ ಕೈಯಲ್ಲಿ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ಪ್ರಿಯರು. ಅದಾದ ನಂತರ ಹಚ್ಚಡಗಳನ್ನು ನೇಯ್ದು ಮಾರಾಟ ಮಾಡುವಳು. ನಡುಕಟ್ಟೆಗಳನ್ನು ವರ್ತಕನಿಗೆ ಒದಗಿಸುವಳು. ಬಲವನ್ನ ತೇಜಸ್ಸನ್ನ ಹೊದ್ದುಕೊಂಡಿರುವಳು. ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು. ಸ್ಮೈಲಿಂಗ್ ಫೇಸ್. ಒಂದು ಉತ್ತಮವಾದಂತಹ ಸ್ತ್ರೀ ತಾನು ಯಾವತ್ತಿಗೂ ಕೂಡ ನಗುನಗುತ್ತಾ ಸವಾಲುಗಳನ್ನು ಸ್ವೀಕರಿಸಬೇಕು. ನಗುನಗುತ್ತಾ ತನ್ನ ಕುಟುಂಬವನ್ನು ಮುನ್ನಡೆಸಬೇಕು. ನಗು ಆಕೆಗೆ ಒಂದು ಉತ್ತಮವಾದ ಲಕ್ಷಣವಾಗಿರಬೇಕು ಪ್ರಿಯರೇ. ಎಸ್, ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು. ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿ ಪೂರ್ವಕವಾಗಿ ಹೇಳುವುದು. ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ನಾವು ನಡ್ಕೊಳ್ತಕ್ಕಂಥ ರೀತಿಯನ್ನು ನೋಡಿ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಗೌರವಿಸುವಂಥ ರೀತಿಯಲ್ಲಿ ಇರಬೇಕು. ಯಾಕಂದ್ರೆ ಪ್ರತಿಯೊಂದು ಕೂಡ ಮಕ್ಕಳು ಎಲ್ಲಿಂದ ಕಲಿತಾರೆ ಅಂತಾರೆ, ತಂದೆ ತಾಯಿಗಳಿಂದ ಕಲಿತಾರೆ ಪ್ರಿಯರು. ನಮ್ಮ ಮಕ್ಕಳು ಕೂಡ ನಮ್ಮನ್ನು ಧನ್ಯರು ಅನ್ನುವಂಥ ರೀತಿಯಲ್ಲಿ ನಾವು ನಡ್ಕೋಬೇಕಂತಾರೆ ನಮ್ಮ ನಡವಳಿಕೆಯಲ್ಲಿ ನಾವು ಯಾವ ರೀತಿ ಜಾಗೃತೆ ವಹಿಸಬೇಕು ಆಲೋಚನೆ ಮಾಡಿ ಪ್ರಿಯರೇ. ನಮ್ಮ ಮಕ್ಕಳ ಬಾಯಲ್ಲಿ ಧನ್ಯರು, ನಮ್ಮ ಅಪ್ಪ ಗ್ರೇಟ್ರಿ, ನಮ್ಮಮ್ಮ ಗ್ರೇಟ್ರಿ ಅನ್ಬೇಕಂದ್ರೆ ನಾವು ನಡೆದುಕೊಳ್ಳುವಂತ ವಿಧಾನ ಯಾವ ರೀತಿ ಇರ್ಬೇಕು ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ನಮ್ಮಪ್ಪ ಆತ ಕುಡಿತೇನ್ರಿ, ನಮ್ಮಮ್ಮ ನಮ್ಮಮ್ಮ ಬೆರಿಕರಿ ಅನ್ನಂಗೆ ಆಯ್ತಂತಾರೆ, ಅದು ಸಾಧ್ಯ ಅಲ್ಲ ಪ್ರಿಯರೇ. ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಧನ್ಯರು ಅನ್ನುವಂಥ ರೀತಿಯಲ್ಲಿ ಇರ್ಬೇಕಂತಾರೆ ನಾವು ವಾಕ್ಯಕ್ಕೆ ಅಧೀನರಾಗಿರ್ಬೇಕು ಪ್ರಿಯರೇ. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವಂತ ರೀತಿಯಲ್ಲಿ ಇರಬೇಕು ಪ್ರಿಯರೇ. ಗಂಡನು ಕೂಡ ನಿನ್ನ ಬಗ್ಗೆ ಒಂದು ಸಾಕ್ಷ್ಯನ ಕೊಡುವಂತ ರೀತಿಯಲ್ಲಿ ಇರಬೇಕು. ಏನಂತೇಳಿ, ನನ್ನ ಹೆಂಡತಿ ತುಂಬಾ ಒಳ್ಳೆಯವಳಪ್ಪ, ಎಲ್ಲವೂ ಕೂಡ ನಮ್ಮ ಕುಟುಂಬಕ್ಕೋಸ್ಕರ ಆಲೋಚನೆ ಮಾಡ್ತಾಳೆ, ನನ್ನನ್ನು ಬಹಳ ಪ್ರೀತಿ ಮಾಡ್ತಾಳೆ, ನನಗೆ ಬೇಕು ಬೇಡಗಳನ್ನು ಆಕೆ ನೋಡ್ಕೊಳ್ತಾಳೆ, ನಾನು ಎಲ್ಲಿಗಾರು ಊರಿಗೆ ಹೋಗ್ತೀನಿ ಅಂತಂದ್ರೆ ಸಾಕು ಅದೆಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಟಿರ್ತಾಳೆ ಅಂತೇಳಿ ನಿನ್ನ ಗಂಡ
ಇನ್ನೊಬ್ಬರ ಹತ್ರ ಸಾಕ್ಷಿ ಕೊಡಂಗಿರ್ಬೇಕಂತಾರೆ ನೀನು ಯಾವ ರೀತಿ ನಡೆದುಕೊಳ್ಬೇಕು ಒಂದು ಸಾರಿ ಆಲೋಚನೆ ಮಾಡೋ ಪ್ರಿಯರೇ. ಮೊದಲನೇ ಪ್ರಿಯರೇ, ಇವೆಲ್ಲವನ್ನು ಕೂಡ ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸೌಂದರ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡ್ರಿ ನೀವು ಅಂತ ಹೇಳ್ತಾರೆ. ಸೌಂದರ್ಯ ಮೋಸಕರ, ಅದು ನಿನ್ನನ್ನು ಯಾವಾಗ ಏನ್ ಮಾಡ್ತದೋ ಗೊತ್ತಾಗ್ತಾ ಇಲ್ಲ. ಸೌಂದರ್ಯ ನಿನ್ನನ್ನು ಏನ್ ಮಾಡುತ್ತಪ್ಪ ಅಂದ್ರೆ ಪಾಪದಲ್ಲಿ ಸಿಗಾಕ್ಸುತ್ತೆ ಅಂತಕ್ಕಂಥದ್ದನ್ನು ನಾವು ಇದೇ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 22ನೇ ವಚನ ಪ್ರಿಯರು. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 22ನೇ ವಚನವನ್ನು ನೋಡಿದಾಗ, ಹಂದಿಯ ಮೂತಿಗೆ ಚಿನ್ನದ ಮುಗಿತಿಯು ಹೇಗೋ ಅವಿವೇಕಳಿಗೆ ಸೌಂದರ್ಯವು ಹಾಗೆ. ಸೌಂದರ್ಯವು ಹೆಂಗಪ್ಪ ಅಂತಾರೆ, ಹಂದಿಯ ಮೂತಿಗೆ ಮೂಗುತ್ತಾಕಿದಂಗೆ. ಹಂದಿಗೆ ಮೂಗುತ್ತಾಕಿದ್ರೆ ಚಂದ ಕಾಣ್ತದೆ ಏನ್ರಿ? ಚಂದ ಕಾಣಲ್ಲ ಪ್ರಿಯರು. ಸೌಂದರ್ಯ ಕೂಡ ಅಷ್ಟೇ ಪ್ರಿಯರು. ಸೌಂದರ್ಯವನ್ನು ನೀನು ನೆಚ್ಚಿಕೊಂಡು ನೀನು ಬಹಳ ಖುಷಿ ಪಟ್ಟಂತ ನಾನು ಎಷ್ಟು ಚೆನ್ನಾಗಿದೆ ನೋಡು, ನನ್ನ ಕಲರ್ ನೋಡು, ನನ್ನ ಹೈಟ್ ನೋಡು, ನನ್ನ ಪರ್ಸನಾಲಿಟಿ ನೋಡು ಅಂತೇಳಿ ನಿನ್ನ ಒಂದು ಶಾರೀರಿಕವಾಗಿರ್ತಕ್ಕಂಥ ಸೌಂದರ್ಯದ ಒಂದು ಈಗೋ ಗರ್ವ ನಿನ್ನಲ್ಲಿ ಇತ್ತಂದರೆ ಅದು ನಿನ್ನನ್ನು ಕೆಡುತ್ತೆ. ಅದು ಯಾವುದಕ್ಕೆ ಸಮಾನಪ್ಪ ಅಂದ್ರೆ ಹಂದಿಗೆ ಹಾಕಿರ್ತಕ್ಕಂಥ ಮೂಗುತಿಗೆ ಸಮಾನ ಅಂತಕ್ಕಂಥ ಎಚ್ಚರಿಕೆಯನ್ನು ನೋಡ್ತಿರ್ತಾರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೌಂದರ್ಯವು ಶಾಶ್ವತವಲ್ಲ ಪ್ರಿಯರೇ. ಸೌಂದರ್ಯವು ಶಾಶ್ವತವಲ್ಲ. ನಿನ್ನ ಕುಟುಂಬವೇ ನಿನಗೆ ಶಾಶ್ವತ, ನಿನ್ನ ಗಂಡನೇ ನಿನಗೆ ಶಾಶ್ವತ, ನಿನ್ನ ಮಕ್ಕಳೇ ನಿನಗೆ ಶಾಶ್ವತ, ನೀನು ನಡೆದುಕೊಳ್ತಕ್ಕಂಥ ರೀತಿಯೇ ನಿನಗೆ ಶಾಶ್ವತ. ಈ ಲಕ್ಷಣಗಳನ್ನು ನಾನು ಹೊಂದಿದ್ದೆ ಆದ್ರೆ ಮಾತ್ರ ನಾನು ಏನಾಗ್ಲಿಕ್ಕೆ ಸಾಧ್ಯ ಆಗುತ್ತಾರೆ, ಗುಣವತಿ ಆಗ್ಲಿಕ್ಕೆ ಸಾಧ್ಯ ಪ್ರಿಯರೇ. ಗುಣವತಿಯಾದಂಥ ಸ್ತ್ರೀಗೆ ಇರತಕ್ಕಂಥ ಲಕ್ಷಣಗಳು ಈ ಜ್ಞಾನೋಕ್ತಿಗಳ ಗ್ರಂಥ 31ನೇ ಅಧ್ಯಾಯ 10ನೇ ವಚನದಿಂದ ಹಿಡಿದು ಅಪ್ ಟು 28ನೇ ವಚನದವರೆಗೆ ಸಂಪೂರ್ಣವಾಗಿ ನೋಡಿದಾಗ ನಮಗೆ ಪಾಯಿಂಟ್ ವೈಸ್ ಎಲ್ಲವೂ ಸಿಗುತ್ತೆ ಪ್ರಿಯರ್. ಸುಮಾರು ಒಂದು 15 ಲಕ್ಷಣಗಳಂತೇಳಿ ನಾನು ನೋಟ್ ಔಟ್ ಮಾಡಿದ್ದೆ ಪ್ರಿಯರ್. ಒಂದು 15 ಲಕ್ಷಣಗಳು ಪ್ರಿಯರ್. ಬಹಳ ತುಂಬ ಚೆನ್ನಾಗಿ ಏನಪ್ಪ ಅಂದರೆ ಸಾರ್ಟ್ ಔಟ್ ಮಾಡಿದ್ದೆ. ಅಲ್ಲಿ ತೋರಿಸ್ತೀನಿ ಪ್ರಿಯರ್ ಏನೇನು ಪ್ರಮುಖವಾಗಿ ಕಾಣಿಸುತ್ತೆ ಅಂತಕ್ಕಂಥದ್ದನ್ನ ನಾನು ಒಂದು ಬುಕ್ನಲ್ಲಿ ಬರೆದಿದ್ದೆ ಪ್ರಿಯರ್. ಯಾವ ಲಕ್ಷಣಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಮೊದಲನೇದಾಗಿ ಪ್ರಿಯರೇ, ಅಂದ್ರೆ ನಂಬಿಕೆಗೆ ಅರ್ಹಳಾಗಿರ್ತಕ್ಕಂಥದ್ದು. ಜ್ಞಾನೋಕ್ತಿ ಗ್ರಂಥ 31ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡಿದಾಗ ನಂಬಿಕೆ ಅಂತಕ್ಕಂಥದ್ದು ಸರಿ. ಅದೇ 12ನೇ ವಚನದಲ್ಲಿ 31ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡಿದಾಗ ಭಕ್ತಿಯ ಮೇಲಿನ ಕುರಿತು ಹೇಳಿದ್ರೆ, ಅಂದ್ರೆ ಭಕ್ತಿ ಯಾವ ರೀತಿ ಇರಬೇಕಂತಕ್ಕಂಥದ್ದು ಇರುತ್ತೆ ಪ್ರಿಯರೇ. ಅಂದ್ರೆ ಒಂದು ಉತ್ತಮವಾದಂಥ ಸ್ತ್ರೀಗೆ ಬೇಕಾಗಿರ್ತಕ್ಕಂಥದ್ದು ಭಕ್ತಿ ಜೀವಿತ ಪ್ರಿಯರೇ. ಅದೇ ರೀತಿ ಏನಪ್ಪ ಅಂತಾರೆ, ತನ್ನ ಗಂಡನಿಗೆ ಯಾವತ್ತಿಗೂ ಕೂಡ ಏನಪ್ಪ ಅಂತಾರೆ ಕೇಡನ್ನ ಬಯಸದೇ ಇರತಕ್ಕಂಥ ಒಂದು ಹೆಣ್ಣಿನ ಒಂದು ಲಕ್ಷಣ ಪ್ರಿಯರೇ. ತನ್ನ ಗಂಡನನ್ನ ಯಾವತ್ತಿಗೂ ಕೂಡ ಉನ್ನತ ಸ್ಥಾನದಲ್ಲಿ ಇಡಬೇಕು, ಉನ್ನತವಾಗಿ ನೋಡ್ಕೋಬೇಕಂತಕ್ಕಂಥ ಆಲೋಚನೆ ಆ ಹೆಣ್ಣಿಗಿರುತ್ತೆ ಪ್ರಿಯರೇ. ಅದಾದ ನಂತರ ಇನ್ನೊಂದು ಲಕ್ಷಣ ಏನಪ್ಪ ಅಂದ್ರೆ, ಒಂದು ಹೆಣ್ಣು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ಲಕ್ಷಣ ಪ್ರಿಯರೇ. ಪ್ರತಿ ಸ್ತ್ರೀಗೂ ಕೂಡ ಏನಿರ್ಬೇಕಪ್ಪ ಅಂದ್ರೆ ಕಷ್ಟಪಟ್ಟು ದುಡಿತಕ್ಕಂಥ ಲಕ್ಷಣ ಇರಬೇಕು ಪ್ರಿಯರೇ. ಅದಾದ ನಂತರ ತನ್ನ ಆಹಾರವನ್ನ ತನ್ನ ಮಕ್ಕಳಿಗೆ, ತನ್ನ ಕುಟುಂಬದವರಿಗೆ ತಾನೇ ಸಿದ್ಧಪಡಿಸಿ ನೀಡುವಂತ ಹಂತಕ್ಕೆ ನಾವು ಕಾರ್ಯ ಮಾಡಬೇಕಾಗಿದೆ ಪ್ರಿಯರೇ. ಇವತ್ತು ನನಗಾಗಲ್ಲ, ಮೈ ಹುಷಾರಿಲ್ಲ, ಹೊರಗಿನ ತರ್ಕೋ, ಪಾರ್ಸಲ್ ತಂದುಕೋ ಅಂತೇಳಿ ನಿನ್ನ ಒಂದು ಜವಾಬ್ದಾರಿಯಿಂದ ನೀನು ನಿಲ್ಚ್ಕೋಬಾರ್ದು ಪ್ರಿಯರೇ. ಯಾಕಂದ್ರೆ ನೀನು ಒಂದು ಕುಟುಂಬದ ಆಧಾರ ಸ್ತಂಭವಾಗಿ ಆ ಕುಟುಂಬದ ಜನರನ್ನ, ಆ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಆರೋಗ್ಯವನ್ನು ಕೂಡ ನೀನು ಆಲೋಚನೆ ಮಾಡಬೇಕಂದ್ರೆ ಅವರಿಗೆ ಉತ್ತಮವಾದಂಥ ಆಹಾರವನ್ನು ಸಿದ್ಧಪಡಿಸಿ ಆತನನ್ನ ಉಣಬಡಿಸ್ತಕ್ಕಂಥ ಧರ್ಮ ನಿನಗೆ ಪ್ರಿಯರೇ. ಆದ್ದರಿಂದ ಇದು ಕೂಡ ಒಂದು ಉತ್ತಮವಾದಂಥ ಲಕ್ಷಣ ಪ್ರಿಯರೇ, ಉತ್ತಮವಾದಂಥ ಸ್ತ್ರೀಯ. ಅದಾದ ನಂತರ ಏನಪ್ಪ ಅಂದ್ರೆ ನೀನು ಮಾಡುವಂತಹ ದೃಷ್ಟಿಯಲ್ಲಿ ಅಥವಾ ನೀನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ನಿನ್ನ ಮೇಲಿಗೋಸ್ಕರ ದುಡಿಬೇಕು ಅಂತಕ್ಕಂಥದ್ದು ಅದೇ 31ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳುತ್ತೆ ಪ್ರಿಯರೇ. ಈ 18ನೇ ವಚನದಲ್ಲಿ ಏನಪ್ಪ ಅಂದ್ರೆ ನಿನ್ನ ಕುಟುಂಬಕ್ಕೆ ನೀನೇ ದೀಪ, ನೀನೇ ಆಧಾರ ಸ್ತಂಭ ಅಂತಕ್ಕಂಥದ್ದು ಹೇಳ್ತಾ ಪ್ರಿಯರೇ. ಅದಾದ ನಂತರ ಏನಪ್ಪ ಅಂತಂದ್ರೆ ಸಹಾಯ ಮಾಡ್ತಕ್ಕಂಥದ್ದು, ಬೀದರ್ ಅಂದ್ರೆ ದೀನರಿಗೆ ಅಂದ್ರೆ ದಿಕ್ಕಿಲ್ಲದವರಿಗೆ ಸಹಾಯ ಮಾಡ್ತಕ್ಕಂಥ ಗುಣವನ್ನು ಕೂಡ ನಾವು ಇಟ್ಕೋಬೇಕು ಅನ್ನುವಂಥದ್ದು 20ನೇ ವಚನದಲ್ಲಿ ಹೇಳುತ್ತೆ. 24ನೇ ವಚನದಲ್ಲಿ ಏನ್ ಹೇಳ್ತಪ್ಪ ಅಂತಂದ್ರೆ ಜಾಗ್ರತೆ ಪಡುವವಳು ಕೂಡ ಒಂದು ಸ್ತ್ರೀ ಅಂತ. ಅಂದ್ರೆ ಎಲ್ಲಾ ವಿಷಯದಲ್ಲಿ ಕೂಡ
ಜಾಗ್ರತೆ ಕೊಡುವವಳು ಸ್ತ್ರೀ ಅಂತಕ್ಕಂಥದ್ದನ್ನು ಹೇಳ್ತೀವಿ ಪ್ರಿಯರೇ. ಇತರರಿಗೆ ಉತ್ತಮವಾದ ಸಲಹೆಗಳನ್ನು ನೀಡ್ತಕ್ಕಂಥವಳು ಕೂಡ ಉತ್ತಮವಾದ ಹೆಣ್ಣು ಅಂತಕ್ಕಂಥದ್ದನ್ನು 26ನೇ ವಚನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. 27ನೇ ವಚನದಲ್ಲಿ ಗೊತ್ತಾಗುತ್ತೆ ವ್ಯವಹಾರಗಳನ್ನು ಸರಿಯಾಗಿ ನಡೆಸ್ಕೊಳ್ತಕ್ಕಂಥವಳು ಕೂಡ ಉತ್ತಮವಾದಂಥ ಸ್ತ್ರೀ ಅಂತ ಹೇಳ್ತದೆ ಪ್ರಿಯರೇ. ಅದಾದ ನಂತರ 28ನೇ ವಚನದಲ್ಲಿ ಹೇಳುತ್ತೆ ದೇವರ ಆಶೀರ್ವಾದವನ್ನು ಪಡಿತಕ್ಕಂಥದ್ರಲ್ಲಿ 30ನೇ ವಚನದಲ್ಲಿ ಭಯ ಭಕ್ತಿಯ ಜೀವಿತವನ್ನು ನಡೆಸ್ತಕ್ಕಂಥವಳು ಹೆಣ್ಣು ಅಂತಕ್ಕಂಥದ್ದನ್ನು ಹೇಳ್ತಾ ಈ ಎಲ್ಲ ಲಕ್ಷಣಗಳನ್ನು ನಾವು ಹೊಂದಿದ್ದೀವ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿಕೊಂಡಾಗ ಪ್ರೇರೆ ಖಂಡಿತವಾಗಲೂ ಕೂಡ ನಾವೆಲ್ಲರೂ ಕೂಡ ಇವುಗಳನ್ನು ಆಲೋಚನೆ ಮಾಡಬೇಕು. ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಮ್ಮ ಜೀವನದಲ್ಲಿ ನಾವು ಇಟ್ಕೊಂಡಾಗ ಮಾತ್ರ ನಾವೊಂದು ಉತ್ತಮ ಸ್ತ್ರೀ ಆಗಲಿಕ್ಕೆ ಸಾಧ್ಯ ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇವತ್ತಿನ ವುಮೆನ್ಸ್ ಡೇ ಸಂದರ್ಭಕ್ಕಾಗಿ ಅಂದರೆ ಈ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಮೆಸೇಜ್ ಪ್ರಮುಖವಾಗಿ ನಾನು ಹೇಳ್ತಕ್ಕಂಥೇನಪ್ಪ ನಮ್ಮ ಮಹಿಳೆಯರಿಗೋಸ್ಕರ ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿ ಹೆಣ್ಣನ್ನು ಕೂಡ ನಾವು ಗೌರವಿಸೋಣ. ಪ್ರತಿ ಹೆಣ್ಣಿಗೂ ಕೂಡ ಏನಪ್ಪ ಅಂತಾರೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನೋಡೋಣ. ಆ ಪ್ರೀತಿ ಇನ್ನಷ್ಟು ಬಲ ಹೊಂದಿ ಇನ್ನಷ್ಟು ವೃದ್ಧಿಯಾಗಿ ನಮ್ಮ ಇಡೀ ಕುಟುಂಬವು ಪ್ರೀತಿ ಅನ್ಯೋನ್ಯತೆಯಲ್ಲಿ ನಡೆಯುವಂತೆ ನಾವೆಲ್ಲರೂ ಕೂಡ ಸಹಾಯ ಮಾಡೋಣ ಪ್ರಿಯರೇ. ಯಾಕಂದರೆ ಪುರುಷರಿಗೆ ಸಂಬಂಧ ಇಲ್ಲ ಅಂತಕ್ಕಂಥದ್ದೇನಿಲ್ಲ ಪ್ರಿಯರೇ, ಪುರುಷರಿಗೂ ಕೂಡ ಬಹಳ ಪ್ರಧಾನವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಪ್ರಿಯರೇ. ಯಾಕಂದರೆ ಪ್ರತಿ ಸ್ತ್ರೀಯನ್ನು ಗೌರವಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಪ್ರಿಯರೇ. ಯಾಕಂದರೆ ಹೆಂಡತಿಯನ್ನು ಗೌರವಿಸ್ತಕ್ಕಂಥದ್ದಾಗಿರ್ಬೋದು, ಮಕ್ಕಳನ್ನು ಗೌರವಿಸ್ತಕ್ಕಂಥದ್ದಾಗಿರ್ಬೋದು, ಸೊಸೆಯಂದರನ್ನ ಗೌರವಿಸ್ತಕ್ಕಂಥದ್ದಾಗಿರ್ಬೋದು, ಇದು ನಮ್ಮಿಂದ ಸಾಧ್ಯ ಪ್ರಿಯರೇ, ಪುರುಷರಿಂದ. ಆದ್ದರಿಂದ ಸ್ತ್ರೀಯನ್ನು ಸ್ವೀಕಾರ ಮಾಡಿಕೊಳ್ತಕ್ಕಂಥ ಭಾವನೆ ಪ್ರತಿ ಪುರುಷರಲ್ಲಿ ಕೂಡ ಬರಬೇಕು ಪ್ರಿಯರೇ. ಸ್ತ್ರೀಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಗುಣಲಕ್ಷಣಗಳನ್ನು ಕೂಡ ಪ್ರತಿ ಪುರುಷನು ಹೊಂದಿದಾಗ ಮಾತ್ರ ಸ್ತ್ರೀ ತಾನು ಅನ್ಕೊಂಡಿರ್ತಕ್ಕಂಥದ್ದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರು, ನಾವೆಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಒಂದೇ ಆಗಿರೋದ್ರಿಂದ, ನಾವೆಲ್ಲರೂ ಕೂಡ ಆತ್ಮಸ್ವರೂಪಿಗಳಾಗಿರೋದ್ರಿಂದ ನಾವೆಲ್ಲರೂ ಸೇರಿ ತಂದೆಯಾದ ದೇವರನ್ನ ಆರಾಧಿಸುವಂಥವರಾಗಬೇಕು, ಘನಪಡಿಸುವಂಥವರಾಗಬೇಕು. ನಮ್ಮೆಲ್ಲರ ಮೂಲಕವಾಗಿ ದೇವರು ಕೃತಜ್ಞತಾ ಸ್ತುತಿಗಳನ್ನು ಹೊಂದುವವನಾಗಿರಬೇಕು ಪ್ರಿಯರೇ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಕೂಡ ಈ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಈ ಹೇಳಿರ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಸಾಗೋಣ ಅಂತಕ್ಕಂಥದ್ದು ಹೇಳ್ತಾ ನನ್ನ ವಾಕ್ಯವನ್ನು ಮುಗಿಸ್ತಾ ಇದ್ದೇನೆ ಪ್ರಿಯರೇ. ಕಣ್ಮುಚ್ಚೋಣ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನು ದೇವ ನಿನ್ನ ಮಕ್ಕಳಿಗೆ ತಿಳಿಯಪಡಿಸಿದ್ದೇನೆ ತಂದೆ. ಮಹಿಳೆ ಒಂದು ಕುಟುಂಬಕ್ಕೆ ಮೇಲು, ಮಹಿಳೆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನ ಮಕ್ಕಳಿಗೆ ತಿಳಿಯಪಡಿಸಿದ್ದೇನೆ ದೇವ. ಆ ವಾಕ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಆ ವಾಕ್ಯದ ಮೂಲಕವಾಗಿ ಸಮಾಜದಲ್ಲಿರ್ತಕ್ಕಂಥ ಪ್ರತಿ ಕುಟುಂಬಗಳು ಬಲಪಡುವ ಹಾಗೆ, ಪ್ರತಿ ಕುಟುಂಬಗಳು ನಿನ್ನ ಒಂದು ಮಾರ್ಗದರ್ಶನದಲ್ಲಿ ನಿನ್ನ ಭಕ್ತಿಯಲ್ಲಿ ಸ್ಟ್ರಾಂಗ್ ಆಗಿ ನಿಂತುಕೊಳ್ಳುವ ಹಾಗೆ ನಿನ್ನ ಕೃಪೆಯನ್ನು ನೀಡುತ್ತಾನೆ. ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಐನವರಿಗೂ ಕೂಡ ಅವರ ಕುಟುಂಬಕ್ಕೋಸ್ಕರ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ ದೇವ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಸಿಕ್ಕಾಗ ದೇವ, ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿನ್ನ ಮಕ್ಕಳ ಮುಂದೆ ಪ್ರಸ್ತುತಪಡಿಸುವ ಅವಕಾಶ ನನಗೆ ಮಾಡಿಕೊಡ್ತಂತೆ ದೇವ. ತಿರುಗಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ನೀವೇ ನಮ್ಮ ಜೊತೆಗಾರರಾಗಿದ್ದುಕೊಂಡು ನಮ್ಮನ್ನು ನಡೆಸುತ್ತಂತೆ. ಬಂದಿರತಕ್ಕಂಥ ಪ್ರತಿ ಸಹೋದರ ಸಹೋದರನ್ನು ಕೂಡ ನಿಮ್ಮ ಕೈಗೊಳಿಸ್ಕೊಡ್ತಾ ಎಲ್ಲರ ಮೂಲಕವಾಗಿ ನಿನಗೇ ಮಹಿಮೆಯಾಗಲಿ ತಂದೆ. ನಮ್ಮ ಪ್ರಾರ್ಥನೆ ಕೇಳಿದಿರಿ, ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಈ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇನೆ ತಂದೆ, ಆಮೇಲೆ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳು.